ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಸಾರ್ವಭೌಮ ಆಗಿದ್ರೆ ಇವರು ಪ್ರತಿಭಟನಾ ಸಾರ್ವಭೌಮ ರವಿ ಕೃಷ್ಣಾರೆಡ್ಡಿ ಅವರು. ಈ ಅಧಿಕಾರಾವಧಿ ಮುಗಿಯೋ ತನಕ ನಾನು ಯಾವುದೇ ಆಸ್ತಿ ಖರೀದಿ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿ. ಬಟ್ ಆ ಚುನಾವಣೆಯಲ್ಲಿ ನೀವು ಗೆಲ್ಲಿಲ್ಲ, ಸೋತ್ರಿ. ಸೋತ ಮೇಲೆ ತುಂಬಾ ಆಸ್ತಿ ಸಂಪಾದಿಸಿದಿರ. ಕಳೆದ 12 ವರ್ಷಗಳಲ್ಲಿ ನಾವು ಕುಟುಂಬವಾಗಿ ಆಸ್ತಿ ಕಳೆದಿದ್ದೀವಿ. ಒಂದು ಕೆಲವು ಕೋಟಿಗಳನ್ನ ಕಳೆದಿದ್ದೀವಿ. ನಿಮ್ಮ ಆದರ್ಶ ರಾಜಕಾರಣಿ ಯಾರು? ಇವತ್ತಿನ ಕರ್ನಾಟಕದ ಅತ್ಯಂತ ಯಶಸ್ವಿ ರಾಜಕಾರಣಿ ನಾನು. ಇವತ್ತು ಯಾವ ರಾಜಕಾರಣಿ ಬಗ್ಗೆ ನಾನು ಅವರೆಲ್ಲರಿಗಿಂತ ಯಶಸ್ವಿ ರಾಜಕಾರಣಿ ನಾನು. ಯಾಕೆ ಅಂದ್ರೆ ಇವ್ರು ಯಾರು ನನಗೆ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಯಾವ್ಯಾವ ಗೌರವವೂ ಇಲ್ಲ. ಬಟ್ ಇವಾಗ ಕಾಕ್ರೋಚ್ ಹೋರಾಟ ನಂತರ ಎಲ್ಲೋ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಡೌನ್ಫಾಲ್ ಶುರುವಾಗಿದೆ ಅಂತ ಅನ್ನಿಸ್ತಿದೆ. ಗೌರಿ ಶಕಿ ಸ್ಟುಡಿಯೋದ ಹೊಸ ಪ್ರಸ್ತುತಿ ನೀವು ನೋಡ್ತಾ ಇದ್ದೀರಾ ಕರೆಂಟ್ ಕನ್ನಡ. ಇವತ್ತು ಒಬ್ಬರು ತುಂಬ ವಿಶೇಷವಾದ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವರು ಬರೀ ವಿಶೇಷ ಮಾತ್ರ ಅಲ್ಲ, ಸಶೇಷ ಕೂಡ ಹೌದು. ಅಂದರೆ ಇವರು ಮಾತಾಡೋದು ಅಥವಾ ಮಾಡೋ ಕೆಲಸ ಯಾವತ್ತೂ ಮುಗಿಯಲ್ಲ, ಸ್ವಲ್ಪ ಉಳಿದಿರುತ್ತೆ, ಮುಂದುವರಿತಾನೂ ಇರುತ್ತೆ, ಸದಾ ಮುಂದುವರಿಯುವುದು. ಹಾಗಾಗಿ ಇವರು ಏನೋ ಮುಂದುವರೆದ ಜನಾಂಗಕ್ಕೆ ಸೇರಿದವರೋ ಅಥವಾ ಮುಂದುವರೆದ ಪಕ್ಷಕ್ಕೆ ಸೇರಿದವರೋ ಅಲ್ಲ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಸಾರ್ವಭೌಮ ಆಗಿದ್ದರೆ ಇವರು ಪ್ರತಿಭಟನಾ ಸಾರ್ವಭೌಮ. ಭ್ರಷ್ಟಾಚಾರ ತೊಲಗಿಸೋಕೆ ಮಾಸ್ಟರ್ ಹಿರಣ್ಣಯ್ಯ ಅವರು ಸಾವಿರಾರು ಲಂಚಾವತಾರದ ನಾಟಕ ಮಾಡಿದ್ರು. ಆದರೆ ಇವರು ಅದೇ ಭ್ರಷ್ಟಾಚಾರನ ತೊಲಗಿಸೋಕೆ ಸಾವಿರಾರು ಲಂಚದ ನಾಟಕಗಳನ್ನು ಬಯಲು ಮಾಡಿದವರು. ಜನ ನಿಶಕ್ತಿಯಾದಾಗ ಶಕ್ತಿ ಬರಬೇಕು ಅಂತ ORS ತಗೋತಾರೆ. ಆದರೆ ಜನ ಸರ್ಕಾರಿ ಅಧಿಕಾರಿಗಳಿಂದ ನಿಶಕ್ತಿಯಾದಾಗ ಓಡ್ ಬರೋದು ಪಕ್ಷ KRS. ಇಂತಹ KRS ಪಕ್ಷದ ಸಂಸ್ಥಾಪಕರು, ಗೌರವಾಧ್ಯಕ್ಷರು, ಕರ್ನಾಟಕ ಲಂಚಮುಕ್ತ ಅಭಿಯಾನದ ರೂವಾರಿಗಳು, ಅಮೇರಿಕದಲ್ಲಿದ್ದಾಗ ತಲೆ ಬಗ್ಗಿಸಿ ಲ್ಯಾಪ್ಟಾಪ್ ಎದುರುಗಡೆ ಕೆಲಸ ಮಾಡ್ತಾ ಇದ್ದ ಇವರು ಇವತ್ತು ಕರ್ನಾಟಕ ಪೂರ್ತಿ ತಲೆ ಎತ್ತಿ ಎದೆ ಉಬ್ಬಿಸಿ ಓಡಾಡ್ತಾ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕರಾಗಿರೋ ರವಿ ಕೃಷ್ಣಾರೆಡ್ಡಿಯವರು. ಅವರನ್ನು ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಪರವಾಗಿಲ್ಲ, ಚೆನ್ನಾಗಿದ್ದು. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಅಥವಾ ನಮ್ಮ ದೊಡ್ಡ ಅಸ್ತ್ರ ಯಾವುದು ಅಂತಂದರೆ ನೀವು ಯಾವಾಗಲೂ ಹೇಳೋದು ಮೊಬೈಲು. ಹಾಗಾಗಿ ನಾನು ಮೊಬೈಲಿಂದಲೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಬ್ಬರು ಒಂದೊಂದು ಸೆಲ್ಫಿ ತೆಗೆದು ನಾನು ನಮ್ಮ ಕರೆಂಟ್ ಕನ್ನಡ ಪೇಜಲ್ಲಿ ಪೋಸ್ಟ್ ಮಾಡ್ತೀನಿ, ಸರಿ, ನೀವು ನಿಮ್ಮ KRS ಪೇಜಲ್ಲಿ ಪೋಸ್ಟ್ ಮಾಡಬೇಕು ಅಂತ ನಂದು ಒಂದು ರಿಕ್ವೆಸ್ಟ್. ಬರ್ತಿದೀವಲ್ಲ? ಬರ್ತಾ ಇದೆ ಸರ್. ನೀವು 2014ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ. ಆವಾಗ ನೀವು ಒಂದು ತುಂಬ ವಿಶೇಷವಾದ ಪ್ರತಿಜ್ಞೆ ಮಾಡಿದ್ರಿ. ಅಂದರೆ ಈ ಚುನಾವಣೆಯಲ್ಲಿ ಗೆದ್ದರೆ ಈ ಅಧಿಕಾರಾವಧಿ ಮುಗಿಯೋ ತನಕ ನಾನು ಯಾವುದೇ ಆಸ್ತಿ ಖರೀದಿ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿ. ಬಟ್ ಆ ಚುನಾವಣೆಯಲ್ಲಿ ನೀವು ಗೆಲ್ಲಿಲ್ಲ, ಸೋತ್ರಿ. ಸೋತ ಮೇಲೆ ತುಂಬ ಆಸ್ತಿ ಸಂಪಾದಿಸಿದ್ದೀರಾ. 3ನೇ ಚುನಾವಣೆ ನನ್ನದು. ಅದು 3ನೇ ಸಲ ಮಾಡಿದ ಪ್ರತಿಜ್ಞೆ. ಅದಾದ ನಂತರ 2 ಚುನಾವಣೆ ಮಾಡಿದೆ. ಆ 2 ಸಲಕ್ಕೂ ಸೇರಿ ಒಟ್ಟು 5 ಸಲ ಆ ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ನನ್ನ ಅಧಿಕಾರಾವಧಿಯಲ್ಲಿ ನಾನು ಯಾವುದೇ ಖಾಸಗಿ ವ್ಯವಹಾರಗಳನ್ನು, ಹಣಕಾಸು ವ್ಯವಹಾರಗಳನ್ನ ಮಾಡೋದಿಲ್ಲ. ಮತ್ತು ನಾನು ಬರುವಂಥ ಸಂಬಳದಲ್ಲಿ ನನ್ನ ಶ್ರೀಮತಿಗೆ ನಮಗೆ ಇರುವಂಥ ಆದಾಯದಲ್ಲಿ ಅಷ್ಟರಲ್ಲೇ ಬದುಕ್ತೀವಿ. ಮತ್ತು ಯಾವುದೇ ಹೊಸ ಆಸ್ತಿ ಸಂಪಾದನೆ ಮಾಡೋದಿಲ್ಲ ಅಂತ. ಅದಾದಮೇಲೆ ನೀವು 2014 ಅಂದ್ರಲ್ವ, ಈಗ 2026 ಕಳೆದ 12 ವರ್ಷಗಳಲ್ಲಿ ನಾವು ಕುಟುಂಬವಾಗಿ ಆಸ್ತಿ ಕಳೆದಿದ್ದೀವಿ. ತುಂಬ ಕಳೆದಿಲ್ಲ, ಒಂದು ಕೆಲವು ಕೋಟಿಗಳನ್ನು ಕಳೆದಿದ್ದೀವಿ ಮಕ್ಕಳನ್ನ ಓದಿಸೋದಕ್ಕೆ. ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮ ಶ್ರೀಮತಿಯವರಿಗೆ ಬಂದಿದ್ದ ಕೆಲವು ಇನ್ಹೆರಿಟೆಡ್ ಪ್ರಾಪರ್ಟೀಸ್ ಇತ್ತು. ಸೊ ಅದನ್ನು ಒಂದಷ್ಟನ್ನು ಮಾರಿ ಬೇರೆ ಕಡೆ ಜಮೀನು ತೆಗೆದುಕೊಂಡಿರೋದು ಈ ಥರಕ್ಕಾಗಿದೆ. ಸೊ ನಾವು ಕಳೆದ 10-12 ವರ್ಷಗಳು ನಾನು ಇಂಡಿಯಾಗೆ ಬಂದಮೇಲೆ ನಾವೇನು ಆಸ್ತಿ ಜಾಸ್ತಿ ಆಗಿಲ್ಲ. ನಮ್ಮದು ಆಸ್ತಿ ಅಷ್ಟೇ ಇದೆ ಬಹುತೇಕವಾಗಿ. ಸೊ ಆ ಬರ್ತಿರುವಂಥ ಆದಾಯ ನಮ್ಮ ಬಂದಮೇಲೆ ನಾವು ಶ್ರೀಮತಿ ಅವ್ರದ್ದು ನಮ್ಮದೆಲ್ಲ ನಾನೆಲ್ಲ ಸೇರಿ ಒಂದಷ್ಟು ಬಾಡಿಗೆ ಮನೆಗಳನ್ನ ಕಟ್ಕೊಂಡ್ವಿ. ಸೊ ಒಂದಷ್ಟು ಹೊಸ ಒಂದೆರಡು ಮನೆ ತಗೊಂಡ್ವಿ. ನಾವು ಉಳಿತಾಯ ಮಾಡ್ಕೊಂಡು ಬಂದಿದ್ರಲ್ಲಿ.
ಸೊ ಬೇರೆ ಯಾವುದೇ ಥರದ್ದು ಇದರಲ್ಲ. ನನಗೆ ಊರ ಕಡೆಗೆ ಈಗಲೂ ಆಸ್ತಿ ಇದೆ. ನಮ್ದು ಇನ್ನೂ ನಮ್ಮ ಅಣ್ಣ ನಾವೆಲ್ಲ ಕುಟುಂಬನೇ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, 100 ಕೋಟಿ 1000 ಕೋಟಿ ಅಲ್ಲದೆ ಇದ್ರೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಹಾಗಾಗಿ ನಾನು ಸರಳವಾಗಿ ಇತಿಮಿತಿಯಲ್ಲಿ ಬದುಕಬೇಕು ಅಂತೇಳಿ ನಾನು ಅವ್ರ ಮೇಲೇನೂ ಅವಲಂಬಿತನಾಗಿಲ್ಲ ಅಥವಾ ಅಲ್ಲೇನು ಬರುತ್ತೆ ಅದನ್ನು ತಗೊಂಡಿಲ್ಲ. ಯಾವುದೇ ಆಸ್ತಿ ಒಟ್ಟು ನೋಡಿದಾಗ ಅಲ್ಲೊಂದು ಸ್ವಲ್ಪ ಜಮೀನು ತೊಗೊಂಡಿದ್ದೀವಿ, ಇಲ್ಲಿ ಯಾವುದೋ ಒಂದು ಸೈಟ್ಗೆ ಹಾಕಿದ್ದೀವಿ, ಆ ಥರದ್ದು ಅನ್ನೋದು ಬಿಟ್ಟರೆ ಒಂದಷ್ಟು ಕಳೆದಿದ್ದೀವಿ, ಹೆಚ್ಚಾಗಿಲ್ಲ. ನಾನು ಆಸ್ತಿ ಸಂಪಾದಿಸಿದ್ರ ಅಂತ ಕೇಳಿದಾಗ ಇನ್ನೊಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಬೇರೆ ಆಸ್ತಿ ನಾನು ಜನರ ಅದನ್ನ ಬಹಳ ಆಸ್ತಿ, ಪ್ರೀತಿ ಆಸ್ತಿ, ಬಹಳ ಆ ಥರ ಇದನ್ನೆಲ್ಲ ಎಷ್ಟು ಸಂಪಾದಿಸ್ಕೊಂಡಿದ್ದೀರಾ? ಯಾಕಂದ್ರೆ ನೀವು ಅಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರ್ಬೋದು, 3 ಸಾರಿ ಸೋತಿರ್ಬೋದು, ಬಟ್ ಬೇರೆ ತರದ ಆಸ್ತಿನ ನೀವು ಸ್ವಲ್ಪ ಜಾಸ್ತಿ ಸಂಪಾದನೆ ಅದು ಮಾಡಿದ್ದೀರಾ ನೀವು ಕೇಳಿದ್ದಕ್ಕೆ ಅಲ್ಲಿ ಏನು ನಾವು ಆಸ್ತಿ ಮಾಡೋದಿಲ್ಲ ಅನ್ನೋ ಪ್ರತಿಜ್ಞೆ ವಿಷಯ ಬಂದಿದ್ದರಿಂದ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡೋಣ ಅಂತ. ಬಹುಶಃ ಇವತ್ತು ಜಾತ್ಯತೀತವಾಗಿ ಒಂದು ಯಾವುದೇ ಜಿಲ್ಲೆಗೆ ಹೋದ್ರೂ ಇವತ್ತು, ಯಾಕಂದರೆ ನೀವಾಗಲೇ ಹೇಳಿದ್ವಿ ನಾನು ಯಾವ ಜಾತಿ ಅಂತ ಎಷ್ಟು ಜನ ಗಮನಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಕನ್ನಡಿಗರ ಅಪಾರ ಪ್ರೀತಿ ನನಗೆ ಸಿಕ್ಕಿದೆ. ಇವತ್ತಿನ ಕರ್ನಾಟಕದ ಅತ್ಯಂತ ಯಶಸ್ವಿ ರಾಜಕಾರಣಿ ನಾನು. ಇವತ್ತು ಯಾವ ರಾಜಕಾರಣಿ ಬಗ್ಗೆ ನಾನು ಅವರೆಲ್ಲರಿಗಿಂತ ಯಶಸ್ವಿ ರಾಜಕಾರಣಿ ನಾನು. ಯಾಕೆ ಅಂದರೆ ಸಂಪಾದಿಸಿದ್ದೀರಾ, ಪ್ರೀತಿ ಅಭಿಮಾನ ಸಂಪಾದಿಸಿರೋ ಅಷ್ಟೇ ಅಲ್ಲ, ಇವತ್ತು ಬೇರೆ ಯಾವುದೇ ರಾಜಕಾರಣಿಗಿಂತ ಒಂದು ಮಾದರಿಯಾಗಿ ಒಂದು ಸ್ಫೂರ್ತಿಯಾಗಿದ್ದೀನಿ ನಾನು ಜನರಿಗೆ. ಕೆಲವೇ ಸಾವಿರ ಜನ ಆಗಲಿ ಒಳ್ಳೆಯ ವಿಚಾರಗಳಿಗೆ ಇವತ್ತು ರವಿಕೃಷ್ಣಾರೆಡ್ಡಿಯನ್ನು ಸ್ಫೂರ್ತಿಗೆ ತೆಗೆದುಕೊಂಡಿರುವ 10,000 ಲಕ್ಷ ಜನ ಇದ್ದಾರೆ. ಆದರೆ ಬೇರೆಯವರನ್ನು ಯಾವುದೇ ರಾಜಕಾರಣಿ ತೋರಿಸಿ ಅವ್ರನ್ನ ಯಾರು ಸ್ಫೂರ್ತಿಯಾಗಿ ಆ ಥರಕ್ಕೆ ಸದ್ಭಾವನೆಯಿಂದ ಸ್ಫೂರ್ತಿಯಾಗಿ ತೆಗೆದುಕೊಂಡಿಲ್ಲ. ಹಾಗಾಗಿ ರಾಜಕಾರಣ ಅಂದರೆ ಏನು, ಪರಮ ಪವಿತ್ರವಾದದ್ದು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತಿನ ವ್ಯವಸ್ಥೆಯನ್ನು ಕಟ್ಟುವಂತಹ, ವರ್ತಮಾನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡು ಭವಿಷ್ಯದ ತಲೆಮಾರುಗಳಿಗೆ ಬುನಾದಿಯನ್ನು ಹಾಕುವಂತಹದ್ದು. ಸೊ ಹಾಗಾಗಿ ಅದು ರಾಜಕಾರಣ ಅಂದಾಗ ನಾನು ಆ ರಾಜಕಾರಣವನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯಶಸ್ವಿ ರಾಜಕಾರಣಿ ಅದಕ್ಕೆ ಅಲ್ಲ, ಈ ವಿಚಾರಗಳು ಕೇವಲ ಸ್ಫೂರ್ತಿ ಕೊಡೋದಕ್ಕಷ್ಟೇ ಅಲ್ಲ, ಇಂಥ ಒಂದು ಸದ್ವಿಚಾರಗಳಿಗೆ, ಸಕಾರಾತ್ಮಕ ಚಿಂತನೆಗಳಿಗೆ ಮತ್ತು ರಚನಾತ್ಮಕ ಕಾರ್ಯಕ್ರಮಗಳಿಗೆ ನನಗನ್ನಿಸ್ದಂಗೆ ಕಳೆದ 20-30 ವರ್ಷಗಳಿಂದ ನನ್ನಷ್ಟು ಯಶಸ್ವಿ ರಾಜಕಾರಣಿ ರಾಜ್ಯದಲ್ಲಿ ಬಂದಿಲ್ಲ. ನೀವು ಯಶಸ್ವಿ ರಾಜಕಾರಣಿ ಅಂದಾಗ ಇನ್ನೊಂದು ಪ್ರಶ್ನೆನೂ ಬರುತ್ತೆ, ಅಂದರೆ ನೀವೇನು ಆದರ್ಶದ ರಾಜಕಾರಣ ಮಾಡಬೇಕು ಅಂತ ಹೊರಟಿರೋರಲ್ವಾ? ನಿಮ್ಮ ಪ್ರಕಾರ ಅಂದರೆ ಅದು ಕರ್ನಾಟಕದಲ್ಲಿರ್ಬೋದು ಅಥವಾ ಇಂಡಿಯಾದಲ್ಲಿರ್ಬೋದು, ನಿಮ್ಮ ಆದರ್ಶ ರಾಜಕಾರಣಿ ಯಾರು? ಮಹಾತ್ಮ ಗಾಂಧೀಜಿ. ಗಾಂಧೀಜಿ ಬಹಳ ದೊಡ್ಡ ರಾಜಕಾರಣಿ, ಬಹಳ ದೊಡ್ಡ ಸಮಾಜ ಸುಧಾರಕ, ಬಹಳ ದೊಡ್ಡ ಚಿಂತಕ, ಬಹಳ ದೊಡ್ಡ ಪರಿಸರವಾದಿ. ಇವತ್ತು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚಾದ್ಯಂತ ಮಹಾತ್ಮ ಗಾಂಧೀಜಿಯನ್ನು ಸ್ಫೂರ್ತಿ ಪಡ್ಕೊಂಡು, ಇವತ್ತೇ ಅಲ್ಲ, ಮಹಾತ್ಮ ಗಾಂಧೀಜಿ ಕಾಲವಾದ ನಂತರದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇರಬಹುದು, ನೆಲ್ಸನ್ ಮಂಡೇಲಾ ಇರಬಹುದು, ಇವತ್ತಿಗೂ ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಅವ್ರದ್ದು ಸತ್ಯಾಗ್ರಹ, ಅಹಿಂಸಾತ್ಮಕ ಸತ್ಯಾಗ್ರಹ ಏನಿದೆ, ಪಾದಯಾತ್ರೆಗಳಿರಬಹುದು ಅಥವಾ ಉಪ ಸತ್ಯಾಗ್ರಹಗಳಿರಬಹುದು, ಅಹಿಂಸಾತ್ಮಕ ಹೋರಾಟಗಳಿರಬಹುದು, ಅದು ಎಲ್ಲ ಥರದ ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳಿಗೆ ಒಂದು ಮಾದರಿ. ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಇನ್ನು ರಕ್ತ ಕ್ರಾಂತಿ ಮಾಡೋದಾಗಲಿ ಅಥವಾ ದಬ್ಬಾಳಿಕೆ ಮಾಡಿ ಬಲಾತ್ಕಾರ ಮಾಡಿ ನಾವು ಕಾನೂನುಗಳನ್ನ ಬದಲಾಯಿಸೋದು ಅಥವಾ ಆಡಳಿತವನ್ನು ಬದಲಾಯಿಸೋ ಅಗತ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ದರ್ ಇಸ್ ಆಲ್ವೇಸ್ ಪೀಸ್ಫುಲ್ ಟ್ರಾನ್ಸ್ಫರ್ ಆಫ್ ಪವರ್. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು, ಅವರು 10 ವರ್ಷ ಆದಮೇಲೆ ಆ ಎಲೆಕ್ಷನಲ್ಲಿ ಆ ಪಕ್ಷ ಸೋತ ಮೇಲೆ ಅವ್ರಿಗೆ ಬಹುಮತ ಇಲ್ಲ ಅಂದಾಗ ನರೇಂದ್ರ ಮೋದಿ ಅವ್ರಿಗೆ ಬಂದಾಗ ಎಷ್ಟು ಸರಳವಾಗಾಯಿತು. ರಾಷ್ಟ್ರಪತಿಗಳು ಬಂದರು, ಒಂದು ಸಭೆ ಆಯಿತು, ಅದಕ್ಕೆ ಒಂದು ಕಾರ್ಯಕ್ರಮ ಆಯಿತು, ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಈಗ ಕರ್ನಾಟಕದಲ್ಲಿ ಎಲ್ಲೇ ನೋಡಿ ಪೀಸ್ಫುಲ್ ಟ್ರಾನ್ಸ್ಫರ್ ಆಫ್ ಪವರ್ ಇರುತ್ತೆ. ಹಾಗಾಗಿ ಮತ್ತೆ ಅಲ್ಲಿ ಜನರನ್ನು ಆಯ್ಕೆಯಾಗಿರೋರು ನಮ್ಮ ಓಟಿನಿಂದ ಆಯ್ಕೆಯಾಗಿರುವಂಥವ್ರು. ಹಾಗಾಗಿ ಬದಲಾವಣೆಗಳನ್ನ, ಯಾವುದೇ ಒಳ್ಳೆಯ ಬದಲಾವಣೆಗಳಾಗಬೇಕು ಅಂದರೆ ನಾವು ನಮ್ಮ ಪ್ರತಿನಿಧಿಗಳು ಯಾವುದೋ ಕಾರಣಕ್ಕಾಗಿ ಅದರ ಬಗ್ಗೆ ಒಂದಷ್ಟು ಅಸಡ್ಡೆ ತೋರಿಸಿರಬಹುದು. ಆದರೆ ಅವ್ರನ್ನ ಪ್ರತಿನಿಧಿಗಳನ್ನ ಅಸಡ್ಡೆ ತೋರಿಸಿದಾಗ ಎಚ್ಚರಿಸುವಂಥ ಕೆಲಸ ಪ್ರತಿಭಟನೆ ಹೋರಾಟದಿಂದ ಆದಾಗ ತಕ್ಷಣಕ್ಕೆ ಇದು ಸುಧಾರಣೆ ಆಗೇ ಆಗುತ್ತೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಮಾದರಿಯ ಹೋರಾಟಗಳಿಗಿಂತ ಬೇರೆ ಯಾವುದೇ ಹೋರಾಟಗಳು ಮಾದರಿ ಅಲ್ವೇ ಅಲ್ಲ. ಬಟ್ ಇಂಡಿಯಾದ ಹಿಸ್ಟ್ರಿ ನೋಡಿದ್ರೆ, ಅಂದರೆ ಮಹಾತ್ಮ ಗಾಂಧಿಯವರ ಭಾರತ ಒಂದಿದ್ರೆ, ಪೋಸ್ಟ್ ಮಹಾತ್ಮ ಗಾಂಧಿ ಇನ್ನೊಂದು ಭಾರತ ಇದೆಯಲ್ಲ. ಸೊ ಮಹಾತ್ಮ ಗಾಂಧಿಯವರ ನಂತರ ನಿಮಗೆ ಯಾರಾದರೂ ತುಂಬ ಇಷ್ಟ ಆಗಿರೋ ಪೊಲಿಟಿಕಲ್ ಪರ್ಸನ್ ಅಂತ ಯಾರೂ ಇಲ್ವಾ? ನನಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾರಣಕ್ಕೆ ನಿಮಗೆ ಗೊತ್ತಿರಬಹುದು, ಇಲ್ಲಿ ಪ್ರಜಾಪ್ರಭುತ್ವ ಬಂತು. ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿದ್ದು ನಮ್ಮಲ್ಲಿ ಸಂವಿಧಾನ. ಸೊ ಸ್ವಾತಂತ್ರ್ಯ ಬಂದ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರನ್ನೇ ಅವ್ರ ಹೆಸರನ್ನು ಸೂಚಿಸಿ, ಅಂಬೇಡ್ಕರ್ ಅವರ ಹೆಸರನ್ನು ಸೂಚಿಸಿ ಸಂವಿಧಾನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರು ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷದವರು ಆಗಿರಲಿಲ್ಲ ಆಗ, ಆದ್ರೂ ಗಾಂಧೀಜಿಯವರು ಎಲ್ಲರನ್ನೂ ಒಳಗೊಳ್ಳುವಂಥ ಕೆಲಸ ಮಾಡ್ತಿದ್ರು. ಆ ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದು ಜವಾಹರ್ಲಾಲ್ ನೆಹರು. ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ನಂತರ ನನಗೆ ಈ ಪ್ರಜಾಪ್ರಭುತ್ವ, ಯಾಕಂದರೆ
ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು. ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡ್ತಾ, ಇದೊಂದು ಉತ್ಕೃಷ್ಟವಾದ ಸಂವಿಧಾನ, ಆದರೆ ಒಂದು ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರು, ಹೌ ಎವರ್ ಗುಡ್ ಇಟ್ ಮೇ ಬಿ, ಬಟ್ ದ ಪೀಪಲ್ ಹೂ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥವ್ರು, ಅನುಷ್ಠಾನ ಮಾಡುವಂಥವರು ಕೆಟ್ಟವರಾಗಿದ್ದರೆ ಆ ಒಳ್ಳೆಯ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿರಲಿ, ಆದರೆ ಅದನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಯಾರು ಆಡಳಿತದಲ್ಲಿರ್ತಾರೋ ಅವ್ರು ಒಳ್ಳೆಯವರಾಗಿದ್ದರೆ ಆ ಕೆಟ್ಟ ಸಂವಿಧಾನವೂ ಒಳ್ಳೆಯದಾಗುತ್ತೆ ಅಂತ. ಸೊ ಹಾಗಾಗಿ ಒಂದು ಉತ್ಕೃಷ್ಟವಾದ ಸಂವಿಧಾನವನ್ನು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಟ್ಟೋದಕ್ಕೆ ಜವಾಹರ್ಲಾಲ್ ನೆಹರೂರವರು ಬಳಸ್ತಾರೆ. ಅವರು ಬಹಳ ದೊಡ್ಡ ಪ್ರಜಾಪ್ರಭುತ್ವವಾದಿ. ಒಂದು ದುರಂತ ಏನು ಅಂದರೆ ಅವರ ಮಗಳೇ ಆ ಸಂವಿಧಾನವನ್ನು ಸಸ್ಪೆನ್ಷನ್ನಲ್ಲಿರ್ತಾರೆ. ಆದರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನೆಹರು ಅವ್ರನ್ನ ಹೊಣೆ ಮಾಡಲೇಬಾರ್ದು. ಅವ್ರು ಆ ಥರದ ಮನುಷ್ಯ, ಭಾಳ ದೊಡ್ಡ ಮನುಷ್ಯ, ಒಂದು ರೀತಿಯ ರಾಜರ್ಷಿ, ಸ್ಟೇಟ್ಸ್ಮನ್ ಕಿಂಗ್ ಅಂತಲೇನೋ ಬರುತ್ತಲ್ಲ ಆ ತರಹದ ವ್ಯಕ್ತಿ. ಇವತ್ತು ಬಹಳ ಕೆಟ್ಟ ರೀತಿಯಲ್ಲಿ ನೆಹರು ಅವ್ರನ್ನ, ಗಾಂಧಿಯವ್ರನ್ನ ಜನ ಅಪಹಾಸ್ಯ ಮಾಡ್ತಾರೆ, ಒಂಥರ ಕ್ಷುಲ್ಲಕವಾಗಿ ನೋಡ್ತಾರೆ. ಅದು ದಾರಿ ತಪ್ಪಿದವರು ನನ್ನ ಪ್ರಕಾರ. ಸೊ ಅದಾದ ನಂತರ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ದಾಗ ಜಯಪ್ರಕಾಶ್ ನಾರಾಯಣ್ ಅವರು ಬರ್ತಾರೆ. ಅವರು ರಾಜಕಾರಣ, ಅಧಿಕಾರ ರಾಜಕಾರಣ ಬೇಡ ಅಂತ ಹೋಗಿ ವಿನೋಬಾ ಭಾವೆಯವರ ಆಶ್ರಮದಲ್ಲಿದ್ದಂಥವ್ರು. ಅವರು ಒಂದು ಸಂದರ್ಭದಲ್ಲಿ ಈ ಭ್ರಷ್ಟಾಚಾರ ಮಿತಿ ಮೀರಿದಾಗ, ಇವತ್ತಿನ ಭ್ರಷ್ಟಾಚಾರ ಬಿಡಿ, ಆವತ್ತಿನ ಕಾಲಕ್ಕೆ ಇವತ್ತು ಅವರು ಪುಣ್ಯಾತ್ಮರ ಥರ ಕಾಣಿಸ್ತಾರೆ, ಆವತ್ತು ಭ್ರಷ್ಟಾಚಾರ ಮಾಡಿದ್ದಂಥವ್ರು. ಹಾಗಾಗಿ ಅವರು ಬಂದು ನೋಡ್ತಾರೆ. ಸೊ ಹೀಗೆ ಹಲವಾರು ಜನ, 10 ಜನ ದೇಶ. ಗಾಂಧೀಜಿಯವರ ನಂತರ ಜವಾಹರ್ಲಾಲ್ ನೆಹರು ಅವರು, ಜಯಪ್ರಕಾಶ್ ನಾರಾಯಣ್ ಅವರು. ಪ್ರಜಾಪ್ರಭುತ್ವ ನನಗೆ, ನಾನೊಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಸುಮ್ಮನೆ ಹೇಳುವುದಾದರೆ, ಐ ಕೇರ್ ಅಬೌಟ್ ಪೀಪಲ್ಸ್ ರೈಟ್ಸ್ ಆ್ಯಂಡ್ ಡೆಮಾಕ್ರಸಿ ಮೋರ್ ದೆನ್ ಐ ಕೇರ್ ಅಬೌಟ್ ಮೈ ಲೈಫ್. ಐ ವ್ಯಾಲ್ಯೂ rights of the people and democracy than I value my life. ಸೊ ಹಾಗಾಗಿ ಇವರು ಪ್ರಜಾಪ್ರಭುತ್ವವನ್ನು ಕಟ್ಟಿದವರು ಮತ್ತು ಉಳಿಸಿದವರು. ಬಹಳ ದೊಡ್ಡ ಇದು. ಆಮೇಲೆ ಪ್ರಜಾಪ್ರಭುತ್ವ ಈ ದೇಶಕ್ಕೆ ಗಾಂಧೀಜಿ ಇಲ್ಲ ಅಂದಿದ್ರೆ ಇದು ಬೇರೆ ಥರಕ್ಕೆ ಬರ್ತಾ ಇತ್ತು. ನಮಗೆ ಈಗ ನೀವು ದಕ್ಷಿಣ ಕನ್ನಡದವರು, ನಿಮಗೆ 1947 ಆಗಸ್ಟ್ 15ಕ್ಕೆ ನಿಮ್ಮ ಪೂರ್ವಿಕರಿಗೆ ಸ್ವಾತಂತ್ರ್ಯ ಬಂತು. ನನ್ನ ಪೂರ್ವಿಕರಲ್ಲಿ ನನ್ನ ತಾಯಿ ಕಡೆಯವ್ರಿಗೆ ಸ್ವಾತಂತ್ರ್ಯ ಬಂತು. ಯಾಕಂದರೆ ಅವರು ಇಲ್ಲೇ ಬೆಂಗಳೂರಿನ ಪಕ್ಕದಲ್ಲಿರುವಂಥ ಒಂದು ತಮಿಳ್ನಾಡಿನ ಒಂದು ಹಳ್ಳಿ, ಅದು ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ನೀವು ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ರಿ, ಮಂಗಳೂರು ಕಡೆಯವರು. ಹಾಗಾಗಿ ಅವ್ರಿಗೆ 1947 ಆಗಸ್ಟ್ 15ಕ್ಕೆ ಬಂತು. ನಾನು ಮೈಸೂರು ರಾಜ್ಯಕ್ಕೆ ಸೇರಿದವನು. ನನಗೆ ಬಂದಿದ್ದು ಅದಾದ ಒಂದು ತಿಂಗಳಿಗೆ. ಮೈಸೂರು ಮಹಾರಾಜರು ಒಪ್ಕೊಳ್ಳಿಲ್ಲ ಭಾರತದ ಭಾಗವಾಗೋದಕ್ಕೆ. ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಕೆಂಗಲ್ ಹನುಮಂತಯ್ಯನವರು, ಕೆ.ಸಿ. ಚೆಂಗಲ್ರಾಯ ರೆಡ್ಡಿ, ಹಾಗೇನೆ ಇನ್ಯಾರೋ ಸಿದ್ಲಿಂಗ, ಈ ಥರ ಯಾರೋ ಒಂದಷ್ಟು ಜನ ಮೈಸೂರು ಚಲೋಗಂತ ಕರೆ ಕೊಟ್ಟರು. ಆವಾಗ ಅವರು ಭಯ ಬಿದ್ದು ರಾಜರು, ಇದಾದ್ರೆ ರಕ್ತಕ್ರಾಂತಿ ಆಗುತ್ತೆ, ಇನ್ನೊಂದಾಗುತ್ತೆ, ನನಗಿರುವಂತಹ ಒಂದು ಘನತೆ ಗೌರವ ಜನ ನನ್ನನ್ನು ಅದು ಕಳೆದೋಗ್ಬಿಡುತ್ತೆ ಅಂತೇಳಿ ಆಗಾದರು. ನಮ್ಮ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೀವಿ, ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ, ಬಳ್ಳಾರಿ 50ರಲ್ಲಿ ಅದು ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಬಂದಿದ್ದು ನಮಗೆ. ಆದರೆ ಮಿಕ್ಕ 5 ಜಿಲ್ಲೆಗಳೇನಿದೆ, ಆ 5 ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಬಂದಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಎಷ್ಟೋ ಒಂದು ವರ್ಷ ಆದಮೇಲೆ. ಯಾವಾಗ ಸರ್ದಾರ್ ವಲ್ಲಭಾಯ್ ಪಟೇಲರು ನಾವು ಡೈರೆಕ್ಟ್ ಆ್ಯಕ್ಷನ್ ಮಾಡ್ತೀವಿ, ನೀವು ನುಗ್ಗಿಸ್ತೀನಿ ಮಿಲಿಟ್ರಿನ ಅಂದಾಗ, ಆವಾಗ ಅಷ್ಟೋ ಒಂದು ವರ್ಷ ಆದಮೇಲೆ ಹೈದರಾಬಾದ್ ನಿಜಾಮ ಇದಾಗಿದ್ದು. ಸೊ ಹಾಗಾಗಿ ಇವರೆಲ್ಲ ಸ್ವಾತಂತ್ರ್ಯ ಆ ಥರಕ್ಕೆ ಬಂದು ದೇಶ ಒಗ್ಗೂಡಿದ ಕಾರಣಕ್ಕಾಗಿ ಗಾಂಧೀಜಿಯವರ ಪ್ರೇರಣೆಯಲ್ಲಿ ಬಂದಂಥವ್ರು ಇವರೆಲ್ಲ. ಈ ಥರದ ದೇಶದ ಒಂದು ಆತ್ಮವನ್ನು ಕಟ್ಟಿದ ಕಾರಣಕ್ಕಾಗಿ ನಮಗೆ ಪ್ರಜಾಪ್ರಭುತ್ವ ಬಂತು. ಅದೇ ಇವತ್ತು ಪ್ರಜಾಪ್ರಭುತ್ವ ಇದೆಯಾ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲ ಶ್ಯಾಮ್. ಮಿಲಿಟ್ರಿ ಯಾವಾಗ ಬೇಕಾದ್ರೂ ಮಿಲಿಟ್ರಿ ಬರ್ಬೋದು, ಯಾವಾಗ ಬೇಕಾದ್ರೂ ಗಲಾಟೆ ಆಗಬಹುದು, ಯಾವಾಗ ಬೇಕಾದ್ರೂ ಹಕ್ಕುಗಳನ್ನ ಕಿತ್ಕೊಳ್ಬಹುದು. ಅಲ್ಪಸಂಖ್ಯಾತರಿಗೆ ಪಾಕಿಸ್ತಾನದಲ್ಲಿ, ಭಾರತದಲ್ಲಿರುವಷ್ಟು ಹಕ್ಕುಗಳಿದೆಯಾ? ಬಾಂಗ್ಲಾದಲ್ಲಿದೆಯಾ? ಇಲ್ಲ. ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ತದನಂತರ ಇದ್ದಂಥವರು ಅವತ್ತು ರಾಜಕಾರಣ ಮಾಡೋದು ಒಂದು ಆತ್ಮದ ಕರೆ, ಹೃದಯದ ಕರೆ ಆಗಿತ್ತು, ಲೈಫ್ ಪರ್ಪಸ್ ಆಗಿತ್ತು. ದಟ್ ವಾಸ್ ದೇರ್ ಡೆಸ್ಟಿನಿ. ಇವತ್ತು ಕಳ್ಳರು ಕದೀಮರು ರಾಜಕಾರಣದಲ್ಲಿರೋದ್ರಿಂದಾಗಿ ಇವತ್ತಿಗೆ ಪ್ರಜಾಪ್ರಭುತ್ವ ಒಂದು ರೀತಿಯಲ್ಲಿ ಅಪಾಯದಲ್ಲಿದೆ ಅಂತ ಭಾವಿಸಿದೆ. ಹಾಗಾಗಿನೇ ನನಗೆ ನೀವು ಹೇಳಿದಾಗೆ ಹಲವಾರು ಜನ ಗಾಂಧಿಯ ವಿಚಾರಧಾರೆಯಿಂದ ಪ್ರೇರಿತರಾಗಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇರ್ಬೋದು, ಈ ಥರದ ಹಲವಾರು ಜನ ದೇಶ ಕಟ್ಟಿದ್ದಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ದೇಶ ಕಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ನನ್ನ ನಮಸ್ಕಾರಗಳನ್ನು, ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು. ನಾನೊಬ್ಬ ಅದೃಷ್ಟವಂತ, ಮಹಾನ್ ಅದೃಷ್ಟವಂತ ನಾನು ಇಂಥ ನಾಡಿನಲ್ಲಿ ಹುಟ್ಟೋದಕ್ಕೆ. ಜವಾಹರ್ಲಾಲ್ ನೆಹರು ಅವರ ನಂತರ ಬೇರೆ ಯಾವುದೋ ಹೆಸರುಗಳನ್ನು ತಗೊಳಕ್ಕೆ ಇಷ್ಟ ಆಗ್ತಿಲ್ವಾ ನಿಮಗೆ? ಆ ತರಹದ ಈಗ ಇರೋರು ಅಥವಾ ಆ ನಂತರ ಆ ಲೆವೆಲ್ಲಾಗಿ ಯಾರೂ ಇಲ್ಲ. ಅಲ್ಲ, ಎಲ್ಲರೂ ಅವರದೇ ಆದಂತಹ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಅಂತ ಒಂದಷ್ಟು ರಾಷ್ಟ್ರೀಕರಣ ಮಾಡೋದಕ್ಕೆ ಆವತ್ತಿನ ಸಂದರ್ಭಕ್ಕೆ ಇದು ಮಾಡಿದ್ದಾರೆ. ಆದರೆ ಇಂದಿರಾ ಗಾಂಧಿಯವರ ಪರಮದ್ರೋಹ ಅಂದರೆ ಅವರ ಮಕ್ಕಳನ್ನ ಬೆಳೆಸ್ತಾ ಹೋಗಿದ್ದು ಮತ್ತು ಎಮರ್ಜೆನ್ಸಿ ತಂದಿದ್ದು, ಅದಕ್ಕೆ ಕ್ಷಮೆನೇ ಇಲ್ಲ. ಆಮೇಲೆ ಈಗ ರಾಜೀವ್ ಗಾಂಧಿ ಆಗಿರಬಹುದು, ಅವರು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಅನ್ನೋದಕ್ಕಿಂತ ಅಮ್ಮನ ಸ್ಥಾನಕ್ಕೆ ಸತ್ತಾಗ ಬಂದಂಥವ್ರು. ಸೊ ಇವ್ರು ಯಾರೂ ನನಗೆ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಯಾವ್ಯಾವ ಗೌರವವೂ ಇಲ್ಲ.
ಸೊ ನೀವು ಹೇಳೋ ಪ್ರಕಾರ ಅಂದರೆ ಪ್ರಜಾಪ್ರಭುತ್ವ ಬರೋಕ್ಕೆ ಅಷ್ಟೊಂದು ಹೋರಾಟ ಆಗಿದೆ, ಅಷ್ಟು ಕಷ್ಟ ಆಗಿದೆ. ಅಂದರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಒಂದು ಪ್ರಜಾಪ್ರಭುತ್ವದ ದೇಶ ಮಾಡಬೇಕು ಅಂದರೆ ತುಂಬ ತ್ಯಾಗಗಳಾಗಿದೆ, ತುಂಬ ಆಗಿದೆ. ಸೊ ಆವಾಗ ಅಂದರೆ ಈ ವಿಷಯ ಬಂದಾಗ ನಾವು ಮಾತಾಡಲೇಬೇಕಾಗಿರೋ ಒಂದು ವಿಷಯ ಏನಪ್ಪ ಅಂದರೆ ಇತ್ತೀಚೆಗೆ ದಿಲ್ಲಿನಲ್ಲಾಗಿರೋ ಒಂದು ಪ್ರಜಾಪ್ರಭುತ್ವಕ್ಕಾಗಿ ಆಗಿರೋ ಪ್ರತಿಭಟನೆ ಅಂತ ಅಂದ್ಕೊಳ್ಳೋದಾದರೆ ಆ ಪ್ರತಿಭಟನೆ ವಿಷಯ. ಅಂದರೆ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಒಬ್ಬರು ಒಂದು ಡಯಲಾಗ್ ಹೇಳ್ತಾರೆ, ಆ ಡಯಲಾಗಿಂದ ನೆಕ್ಸ್ಟ್ ಡೇ ಒಂದು ಪಾರ್ಟಿ, ಒಂದು ಡಿಜಿಟಲ್ ಕಾಲ್ಪನಿಕ ಪಾರ್ಟಿ ಹುಟ್ಕೊಳ್ಳುತ್ತೆ. ಅದು ಒಂದು ಹ್ಯಾಂಡಲ್, ಅದು ಅಷ್ಟೇ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಬಟ್ ಬರೀ 2 ತಿಂಗಳಲ್ಲಿ ಆ ಪಾರ್ಟಿಯ 2 ಹುಡುಗರು ಸೆಂಟ್ರಲ್ ಮಿನಿಸ್ಟರ್ ಜೊತೆ ಹೋಗಿ ಕೂತ್ಕೊಂಡು ನೆಗೋಷಿಯೇಟ್ ಮಾಡ್ತಾರೆ ಮತ್ತು ಒಬ್ಬರು ಕೇಂದ್ರ ಸಚಿವರು ರಾಜೀನಾಮೆ ಕೊಡೋ ಥರ ಆಗುತ್ತೆ. ಏನು ಸರ್ ಇದು ಸೀಕ್ರೆಟ್ ಏನು ಇದರದ್ದು? ಅಂದರೆ ಇದು ಸಕ್ಸಸ್ಫುಲ್ ಅಂತ ಅನಿಸುತ್ತೆ ನಮಗೆ. ಅಂದರೆ ಈಗ ಮೊನ್ನೆ ಆಗಿರೋದು, ಅಂದರೆ ಮುಂದಕ್ಕೆ ಹೆಂಗಾಗುತ್ತೆ ಗೊತ್ತಿಲ್ಲ, ಮೊನ್ನೆ ಆಗಿರೋ ಪ್ರತಿಭಟನೆ ಒಂದು ಯಶಸ್ವಿ ಪ್ರತಿಭಟನೆ ದಿಲ್ಲಿನಲ್ಲಿ ಆಗಿದೆ ಅಂತ ಅನಿಸುತ್ತಾ? ಅದಕ್ಕೆ ಏನು ಅಂದರೆ ಅದು ಅಕಸ್ಮಾತ್ ಸಕ್ಸಸ್ಫುಲ್ ಅಂತ ಆದರೆ ಏನದರ ಸೀಕ್ರೆಟ್ ಇರ್ಬೋದು ಅಂತ? ನೋಡಿ, ನೀಟ್ ಅಕ್ರಮ ನಮಗೆ ಗೊತ್ತಿದೆ, ಬಹಳ ವರ್ಷಗಳಿಂದ ಅದು ಅಲ್ಲಾಗ್ತಾನೆ ಇದೆ. ಅನೇಕ ನಮ್ಮ ದೇಶದಲ್ಲಿಯೇ ಈಗ ನಿನ್ನೆ ತಾನೇ ಯಾರು ಇವತ್ತಿನ ಒಕ್ಕೂಟ ಸಚಿವ, ಕೇಂದ್ರ ಸಚಿವರೊಬ್ಬರು ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಏನೆಲ್ಲ ಅಕ್ರಮಗಳಾಯಿತು, ಎಷ್ಟೆಲ್ಲ ಲೀಕ್ ಆಯಿತು ಅಂತ ಮಾತನಾಡ್ತಾ ಇದ್ದಾರೆ. ಹೌದು, ಅದೇ ಥರಕ್ಕೆ ಕಳೆದ 12 ವರ್ಷಗಳಲ್ಲಿ BJP ಸರ್ಕಾರ ಇದ್ದಾಗಲೂ ಆಗಿದೆ. ನೇಮಕಾತಿಯಲ್ಲಿ ಇವತ್ತು ನಮ್ಮ KPSCಯಲ್ಲಿ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ 10 ಸಂದರ್ಭಗಳಲ್ಲಿ ದೊಡ್ಡ ಅಕ್ರಮಗಳಾಗಿದೆ. ವ್ಯಾಪಮ್ ಅಂತ ನಮ್ಮ KPSC ಅಥವಾ UPSC ಇದ್ದಾಗೆ ಮಧ್ಯಪ್ರದೇಶದಲ್ಲಿ ವ್ಯಾಪಮ್ ಅಂತಾರೆ, ಅಂದರೆ ಸರ್ಕಾರಿ ನೌಕರರಿಗೆ ನೇಮಕಾತಿ ಮಾಡುವಂಥದ್ದು. ಅದರ ಹಗರಣ ಬಂದಾಗ 10 ಜನ ಸತ್ರು, ಮರ್ಡರ್ಗಳಾಯಿತು. ಎಕ್ಸಾಮ್ ಪೇಪರ್ ಲೀಕ್ಗಳು ತುಂಬ ಆಗಿದೆ. ಎಕ್ಸಾಮ್ ಪೇಪರ್ ಲೀಕ್ ಆಗಲಿ, ಅದು ಎಂಟ್ರೆನ್ಸ್ ಎಕ್ಸಾಮ್ ಇರಲಿ, ಎಕ್ಸಾಮ್ ಪೇಪರ್ ಅಂದರೆ ಬೋರ್ಡ್ ಎಕ್ಸಾಮೇ ಇರ್ಬೋದು, ಅಥವಾ ಉದ್ಯೋಗಕ್ಕೋ ಅಥವಾ ಈಗ MBBSಗೋ ಇಂಜಿನಿಯರಿಂಗೋ ಮಾಡುವಂಥ ಈಗ ಆಗ್ತಾನೆ ಬರ್ತಾ ಇದೆ. ಆದರೆ ಇದು ಮೊನ್ನೆ ಆದಾಗ್ಲೂ ನಾವು ಆ ಸಂದರ್ಭದಲ್ಲಿ ನೀಟ್ ವಿರುದ್ಧ ಅಥವಾ ನೀಟ್ ಅಕ್ರಮಗಳ ವಿರುದ್ಧ ಜೂನ್ 6ನೇ ತಾರೀಕೆ ನಾವು ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ಕುವೆಂಪು ಪ್ರತಿಮೆ ಮುಂದೆ ಫ್ರೀಡಮ್ ಪಾರ್ಕಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅನೇಕ ಜನ ಪ್ರತಿಭಟನೆ ಮಾಡಿದ್ರು, ಕೇಳಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂದರು, ಇದು ಶಿಕ್ಷಣದಲ್ಲಿ ಸುಧಾರಣೆ ತರಬೇಕು ಅಂದರು. ಅದೇನೇನೋ ಗೊತ್ತಾದ ಕಾರಣಕ್ಕಾಗಿ ಅವ್ರನ್ನ ಯಾರನ್ನೋ ಅರೆಸ್ಟ್ ಮಾಡಿದ್ರು, ಲೆಕ್ಚರರ್ಸು ಪ್ರೊಫೆಸರ್ಗಳಿದ್ದವ್ರನ್ನ ಲೀಕ್ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿದ್ರು. ಆದರೆ ಅಷ್ಟೇನಾ? ಯಾರಾದರೂ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಅವರು ಯಾವುದೋ ಒಂದು ಅವರ ಇಲಾಖೆಯಲ್ಲಿ, ರೈಲ್ವೆ ಇಲಾಖೆಯಲ್ಲಿ ಅವರು ಮಂತ್ರಿ ಆಗಿದ್ದಾಗ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಅದಕ್ಕೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟರು. ಅದೇನು ಮಾಡುತ್ತೆ, ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು, ಸುಧಾರಣೆಗಳನ್ನು ತರುತ್ತೆ. ಅದರಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಹಾಕ್ತಾ ಹೋಗುತ್ತೆ ಇದಾಗದೇ ಇರುವಾಗ. ಯಾಕಂದರೆ ಸೀರಿಯಸ್ ಆಗ್ತಾರೆ ನೆಕ್ಸ್ಟ್ ಬಂದವರು, ನನಗೆ ಇದು ನನ್ನ ತಲೆಗೆ ಬರಬಾರ್ದು ಅಂತೇಳಿ. ಇಲ್ಲಿ ಯಾರದೇ ಆ ಥರದ ತಲೆದಂಡ ಅಂದರೆ ರಾಜೀನಾಮೆ ಆಗಲಿ ವಜಾ ಆಗಲಿ ಆಗಲಿಲ್ಲ. ತಪ್ಪು ಮಾಡಿರೋರು ಬಿಟ್ಟರೆ ಆ ತಪ್ಪಾಗೋದಕ್ಕೆ ಯಾರ ನೇರ ಉಸ್ತುವಾರಿಲಿ ನಡೀತದು? ಧರ್ಮೇಂದ್ರ ಪ್ರಧಾನ್ ಆಗ್ತಾನೆ ಇದೆ. ಇದೊಂದಲ್ಲ, ಹಲವಾರು ಆಗಿದೆ. ಸೊ ಅದೇ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಮುಖ್ಯ ನ್ಯಾಯಮೂರ್ತಿಗಳು ಇವತ್ತೇನು ಸೋಷಿಯಲ್ ಮೀಡಿಯಾ ಬಳಸುವಂಥವ್ರು, ರೀಲ್ಸ್ ಮಾಡುವಂಥವ್ರು, ಇನ್ನೊಂದೇನೋ ಕಾಮೆಂಟ್ ಮಾಡುವಂಥವ್ರು, ದೇರ್ ಲೈಕ್ ಕಾಕ್ರೋಚಸ್ ಅಂದ್ಬಿಟ್ರು. ಅದಕ್ಕೆ ಅಲ್ಲೆಲ್ಲೋ ಅಮೇರಿಕದಲ್ಲಿ ಕೂತ್ಕೊಂಡು ಓದ್ತಾ ಇದ್ದ ಹುಡುಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಒಂದು ಹ್ಯಾಂಡಲ್ ಮಾಡಿದ್ದಕ್ಕೆ ನೋಡಿ 4-5 ದಿವಸದಲ್ಲಿ 2 ಕೋಟಿ ಜನ ಇನ್ಸ್ಟಾಗ್ರಾಮ್. ಆಮೇಲೆ ಇನ್ಸ್ಟಾಗ್ರಾಮ್ ಬಳಸೋರು ಯಾರು? ಬಹುತೇಕವಾಗಿ 25-30 ಒಳಗಡೆ ಇರುವಂಥವ್ರು. ಸುಮಾರು ನನಗನ್ಸಂಗೆ 79% ಇನ್ಸ್ಟಾಗ್ರಾಮ್ ಯೂಸರ್ಸು ನಮ್ಮ ದೇಶದಲ್ಲಿ ಬಿಲೋ 30-35 ಇರುವಂಥವ್ರು. ಮಿಕ್ಕ ಸೋಷಿಯಲ್ ಮೀಡಿಯಾ ಬಳಸೋರು ಫೇಸ್ಬುಕ್ಕಲ್ಲಿ ಜಾಸ್ತಿ ಜನ ಇದ್ದಾರೆ. ಆದರೆ ಇನ್ಸ್ಟಾಗ್ರಾಮ್ ಬಳಸ್ತಿರೋರು ಯುವಕರಿಗೂ ಒಂದು ರೀತಿ ನೀಟ್ ಅಕ್ರಮ ಇದು ಪದೇ ಆಗ್ತಿರುವಂಥದ್ದು. 1 ತಿಂಗಳು ಮುಂದಕ್ಕೆ ಹೋಗಿದ್ದು 22,70,000 ಇರಬೇಕು ಏನು ನೀಟ್ ಬರೆದಿದ್ದಂಥವ್ರು. ಅಂದರೆ ಅವರ ಕುಟುಂಬದಲ್ಲಿ 2-3 ಇದ್ದರೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಸರಾಸರಿಯಾಗಿ 3 ಇರುತ್ತೆ. ಒಟ್ಟು ಎಕ್ಸ್ಟೆಂಡೆಡ್ ಫ್ಯಾಮಿಲಿಯೆಲ್ಲ ಲೆಕ್ಕ ಹಾಕಿದ್ರೆ, ಅಂದರೆ ತಮ್ಮ ಮಗ ಅಥವಾ ಮಗಳು, ತಮ್ಮ ಮನೆಯ ಒಬ್ಬ ಹೆಣ್ಣುಮಗಳು ಅಥವಾ ಒಬ್ಬ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಗೆ ಬರೀತಿದ್ದಾರೆ ಅಂದರೆ ಆ ಇಡೀ ಕುಟುಂಬ ತುದಿಗಾಲ ಮೇಲೆ ನಿಂತಿರುತ್ತೆ. ಯಾಕಂದ್ರೆ ನಾನು ನೋಡಿದ್ದೀನಿ, ನಮ್ಮ ಅಣ್ಣನ ಮಕ್ಕಳಿಬ್ರು ಡಾಕ್ಟ್ರುಗಳು, ಅವರು ಎಷ್ಟು ಕಷ್ಟಪಡ್ತಿದ್ರು ನೀಟ್ ಎಕ್ಸಾಮ್ ಮಾಡಿಸೋದಕ್ಕೆ. ಅದಾದಮೇಲೆ MBBS ಆದಮೇಲೆ MDಗೊಂದು ನೀಟ್ ಇರುತ್ತೆ, ಯು ಜಿ ಇದಕ್ಕೆ. ಅವರೆಲ್ಲ ಎಷ್ಟು ತ್ಯಾಗ ಮಾಡಿದ್ದಾರೆ. ನನ್ನ ಅಣ್ಣ, ನನ್ನ ಅತ್ತಿಗೆ, ನಮ್ಮ ಕುಟುಂಬದ ಇತರ ಸದಸ್ಯರುಗಳು ಅಂತ ನೋಡಿದ್ದೀವಿ. ಹಾಗಾಗಿ ಅಷ್ಟು ಜನಕ್ಕೆ ನೇರ ಸಂತ್ರಸ್ತರು 1 ತಿಂಗಳು ಸದ್ಯ ಮುಗಿದ್ರೆ ಸಾಕಪ್ಪ ಅನ್ನುವಂಥ ರಾತ್ರಿ 1 ಗಂಟೆ 2 ಗಂಟೆನಲ್ಲಿ ನಮ್ಮ ಅತ್ತಿಗೆ ಮಗಳಿಗೆ ಕಾಫಿ ಮಾಡಿಕೊಂಡು ಟೀ ಮಾಡ್ಕೊಂಡು ಹೋಗಿ ಕೊಡ್ತಾಯಿದ್ರು. 2 ಗಂಟೆಲಿ ಅವ್ರು ನಿದ್ದೆ ಬಿಟ್ಟು ಓದಲಿ. ಯಾಕಂದರೆ ಜೀವಮಾನದ ಪ್ರಶ್ನೆ ಅದು, ಜೀವನ್ಮರ ಒಂದು ರೀತಿಯಲ್ಲಿ ಬದುಕಿನ ಪ್ರಶ್ನೆ ಏನಾಗುತ್ತೆ ಅಂತ. ಸೊ ಈ ಇಮೋಷನಲ್ ಕನೆಕ್ಷನ್ ಕೂಡ ಅದಾಯ್ತು. ಸೊ ಹಾಗಾಗಿ ಲಕ್ಷಾಂತರ ಜನ ಅದಕ್ಕೆ ಹೋಗಿ ಕನೆಕ್ಟ್ ಆದರು. ಅದಕ್ಕೆ ಏನು
ಲೈಕ್ ಮಾಡಿದ್ರು, ಫಾಲೋ ಮಾಡಿದ್ರು. ಸೊ ಅದೇ ಸಂದರ್ಭದಲ್ಲಿ ಅವ್ರಿಗೊಂದು ಇಶ್ಯೂ ಬೇಕಾಗಿತ್ತು, ನೀಟ್ದಿತ್ತು, ಅದನ್ನು ತಂದು ಅವ್ರು ಭಾಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾವು ಅಂದ್ರೆ ಇವಾಗ ಏನು ಈ ತರದ ಪ್ರಾಬ್ಲಮ್ಗಳಾದಾಗ ಪ್ರತಿಭಟನೆಗಳು ಎಲ್ಲರೂ ಮಾಡ್ತಾರೆ, ತುಂಬಾ ಕಡೆ ಆಗಿದೆ. ಬಟ್ ಎಲ್ಲರೂ ಒಟ್ಟು ಸೇರೋದಿದೆಯಲ್ಲ, ಅಂದ್ರೆ ಅದು ಒಂದು ಫ್ಲೋ ಸಿಗೋದಿದೆಯಲ್ಲ ಅಥವಾ ಒಂದು ಸಪೋರ್ಟ್ ಸಿಗೋದಿದೆಯಲ್ಲ, ಅದು ಹೆಂಗ್ ಸಿಕ್ತು ಅಂತ ನನಗೆ ಅಂದ್ರೆ, ಯಾಕಂದ್ರೆ ನೀವು ಕೂಡ ಕಾರ್ಪೊರೇಟ್ ಹಿನ್ನೆಲೆಯಿಂದ ಬಂದಿರೋರು ಒಂದು, ಇನ್ನೊಂದು ಅವರು ತುಂಬ ಚೆನ್ನಾಗಿ ಬ್ರ್ಯಾಂಡಿಂಗ್ ಮಾಡಿರೋದ್ರಿಂದ ಆಯ್ತಾ. ಯಾಕಂದರೆ ಈ ಪ್ರಪಂಚದಲ್ಲಿ ತುಂಬ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಒಂದು ಬ್ರ್ಯಾಂಡ್. ಇವಾಗ ಆ ಬ್ರ್ಯಾಂಡಿಂಗನ್ನು ಅವರು ಕರೆಕ್ಟಾಗಿ ಮಾಡಿರೋದ್ರಿಂದ ಅದು ಸಾಧ್ಯ ಆಯಿತಾ. ಅಂದರೆ ಅದು ಸಕ್ಸಸ್ ಆಗೋಕ್ಕೆ ಬರೀ ನೀಟ್ ಅಲ್ಲ, ಯಾಕಂದರೆ ಅದು ಒಂದರಿಂದ ಅವ್ರು ಸಕ್ಸಸ್ ಆಗಿಲ್ಲ, ಅವರು ಯಾವುದನ್ನು ಕರೆಕ್ಟಾಗಿ ಮಾಡಿದ್ರು ಅಂತ ನಮ್ಗೆ ಅನ್ಸುತ್ತೆ. ನೋಡಿ, ಕೆಲವೊಂದು ಸಲ ಹೇಳ್ತಾರೆ ರೈಟ್ ಮ್ಯಾನ್ ಅಟ್ ದ ರೈಟ್ ಪ್ಲೇಸ್ ಅಂತ. ಅದು ಆರ್ಗ್ಯಾನಿಕ್ ಆಗಿ, ಅಂದರೆ ಬರೀ ಅದೃಷ್ಟ ಅಂತ, ಆರ್ಗ್ಯಾನಿಕ್ ಆಗಿ ಅಂದರೆ ಅದೇ ಆ ತರಹದ್ದೇ. ಇದು ಪ್ರೀ ಪ್ಲ್ಯಾಂಡ್ ಅಲ್ಲ. ಅವ್ರೇನೂ ಈ ಥರಕ್ಕೆ ಅವರೇ ಅಂದ್ಕೊಂಡಿರಲಿಲ್ಲ, ಮಾಡಿದವ್ರೇನೆ ಹಿಂಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ಯಾವಾಗ ಅದು 1 ಕೋಟಿ 2 ಕೋಟಿ ಜನ ಅದಕ್ಕೆ ಇದು ಮಾಡೋದಕ್ಕೆ ಹೋದ್ರು, ಸೊ ಅದನ್ನು ಬಳಸಬೇಕಲ್ವ, ಅದಕ್ಕೆ ಒಂದು ಹೋರಾಟಕ್ಕೆ ಇಳಿದ್ರು ಅವರು. ಹೋರಾಟಕ್ಕೆ ಇಳಿದಾಗ ಆರಂಭದಲ್ಲಿ ಜಂತರ್ ಮಂತರಲ್ಲಿ 2,000, 3,000, 4,000 ಜನ ಇರ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಒಂದು ಕಡೆ ಸೇರಿದಾಗ 500-600 ಜನ ಇದ್ದರು ಆ ಟೈಮಲ್ಲಿ. ಆದರೆ ಅವ್ರು ನೀಟ್ ವಿಚಾರವಾಗಿ ನಾವು ಧರಣಿ ಕೂತ್ಕೊಳ್ತೀವಿ ಅಂದಾಗ್ಲೂ ಒಂದು 7-8 ದಿವಸ ಬಹಳ ಕಡಿಮೆ ಜನ. ನಾನು ಜಂತರ್ ಮಂತರ್ ನೋಡಿದ್ದೀನಿ, ತುಂಬ ಸಣ್ಣ ಜಾಗ, ಒಂದು 4-5 ಸಾವಿರ ಜನ ಸೇರಿಬಿಟ್ರೆ ಅಲ್ಲಿ ಉಸಿರಾಡೋದಕ್ಕೆ ಜಾಗ ಇಲ್ಲ, ಆ ತರಹದ ಜಾಗ ದೆಹಲಿಯಲ್ಲಿ ಕನಾಟ್ ಪ್ಲೇಸ್ ಪಕ್ಕದಲ್ಲಿ. ಸೊ ಬೇರೆಯವರೆಲ್ಲ ಹೋಗಿ ಬೆಂಬಲಿಸಿದ್ರು. ಅದರ ಸಂದರ್ಭದಲ್ಲಿ ಈ ಒಬ್ಬ ಪರಿಸರವಾದಿ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಸಮಾಜದಲ್ಲಿ ಒಂದಷ್ಟು ಮೊನ್ನೆ ತಾನೇ ಅವ್ರದ್ದೇ ಯಾವುದೋ ಒಂದು ವಿಚಾರಗಳಿಗೆ ಜೈಲಿಗೆ ಹೋಗಿ ಬಂದಂಥವರು, ಒಂದು ಹಕ್ಕುಗಳ ವಿಚಾರವಾಗಿ ಮಾನವ ಹಕ್ಕುಗಳ ಹೋರಾಟಗಾರ, ಅವರು ಉಪವಾಸ ಕೂತ್ಕೊಳ್ತೀನಿ ಅಂದಾಗ 15-20 ದಿವಸ ಆದ್ರೂ ಏನು ಸಂಚಲನ ಆಗಲಿಲ್ಲ. ಆದರೆ ಯಾವಾಗ ಅದು 20-21 ದಿವಸಕ್ಕೆ ಮುಟ್ಟಿ ಅವರು ಸಂಸತ್ ಚಲೋ ಅಂತ ಕೊಟ್ಟರು, ಅಲ್ಲಿ ತನಕ 2,000, 3,000, 4,000 ಇದ್ದ ಜನ 20-30 ಸಾವಿರ ಜನ ಒಂದೇ ದಿವಸ ಬಂದರು. ಅಂದ್ರೆ ಸೋನಮ್ ವಾಂಗ್ಚುಕ್ ಉಪವಾಸದಿಂದ ಅದು ಅಷ್ಟು ದೊಡ್ಡದಾಗಿ ಆಗ್ಲೂ ಆಗ್ಲಿಲ್ಲ. ನೀವು ನೋಡಿದ್ರೆ ಈಗ ನಮ್ಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಇದ್ದಾಗ ನಾನೇ ಆಗಲಿ ನೀವೇ ಆಗಲಿ ಅವ್ರು 15 ದಿವಸ ಉಪವಾಸ ಕೂತಾಗ ಏನು ಮಾಡಿದ್ವಿ? ಯಾರೋ ಕೂತಿದ್ದಾರೆ, ಬದುಕ್ತಾನೋ ಸಾಯ್ತಾನೋ ಏನಾಗುತ್ತೆ? ಇವರಂತೂ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ ರಾಜೀನಾಮೆ ಕೊಡುವಂತಹ, ಅಪ್ಪಣೆ ಇಲ್ಲದೆ ರಾಜೀನಾಮೆ ಕೊಡುವಂತಹ ಪದ್ಧತಿಯೇ ಇಲ್ಲ, ರಾಜೀನಾಮೆ ಕೊಡುವ ಸ್ವಾತಂತ್ರ್ಯವೇ ಇಲ್ಲ ಅವರ ಕ್ಯಾಬಿನೆಟ್ಟಲ್ಲಿರೋರಿಗೆ. ಅಂದರೆ ನಾನು ಯಾಕೆ ಇದನ್ನು ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ನಾನು ಆಗಲೇ ಹೇಳ್ದಂಗೆ ನೀವು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಒಂದು. ಇನ್ನೊಂದು, ನಾವು ಆಮ್ ಆದ್ಮಿನೇ ನೋಡಿದ್ದೀವಿ, ಬಟ್ ಇಷ್ಟು ಕ್ವಿಕ್ಕಾಗಿ ಅದು ಇಷ್ಟು ಪ್ರಚಾರ ಪಡ್ಕೊಂಡಿದ್ದು ಇಲ್ಲ. ಅಥವಾ ಆಗಲಿಲ್ಲ ಅಷ್ಟು ಬೇಗ ಯಶಸ್ವಿ ಆಗಲಿಲ್ಲ, ಟೈಮ್ ತಗೊಳ್ತು. ಲೋಕ್ಪಾಲ್ ಅಂತ ಕೇಳಿದಾಗ ಕೊನೆಗೆ 2 ಸಲ ಅಣ್ಣಾ ಹಜಾರೆ ಉಪವಾಸ ಕೂತರು, 1 ಸಲ ಅರವಿಂದ್ ಕೇಜ್ರಿವಾಲ್ ಉಪವಾಸ ಕೂತಿದ್ರು, ಲೋಕ್ಪಾಲ್ ಬರಲೇ ಇಲ್ಲ. ಯಾವಾಗ 2013ರಲ್ಲಿ ಆಮ್ ಆದ್ಮಿ ಪಕ್ಷ 28 ಸ್ಥಾನಗಳನ್ನು ಗೆದ್ದು, ಕಾಂಗ್ರೆಸ್ 8 ಸ್ಥಾನಗಳನ್ನ ಗೆದ್ದು, BJP 35 ಸ್ಥಾನಗಳನ್ನ 30-35 ಸ್ಥಾನಗಳು 32 ಸ್ಥಾನಗಳನ್ನ ಪಡ್ಕೊಂಡು ಯಾರಿಗೂ ಮೆಜಾರಿಟಿ ಸಿಗಲಿಲ್ವೋ, ಆಗ ಇಮಿಡಿಯೇಟಾಗಿ ಆವಾಗಿದ್ದಂಥ ಮನಮೋಹನ್ ಸರ್ಕಾರ, ವಿಶೇಷವಾಗಿ ಪ್ರಣಬ್ ಮುಖರ್ಜಿ ತರದವರು, ಕೇವಲ 6 ದಿನದಲ್ಲಿ ದೆಹಲಿ ಚುನಾವಣಾ ಫಲಿತಾಂಶ ಬಂದ 6 ದಿವಸದಲ್ಲಿ ಲೋಕ್ಪಾಲ್ ತಂದರು. ಅವರು 3 ವರ್ಷ ಹೋರಾಟ ಮಾಡಿದ್ರು. ಅಣ್ಣಾ ಹಜಾರೆ ಉಪವಾಸ ಕೂತರು, ಸಾವಿರಾರು ಜನ ದೇಶಾದ್ಯಂತ ಉಪವಾಸ ಕೂತರು, ಎಷ್ಟು ದೊಡ್ಡ ಹೋರಾಟ ಆಯಿತು, ಲಕ್ಷಾಂತರ ಜನ ಭಾಗವಹಿಸಿದ್ರು. ಆದರೆ ಲೋಕ್ಪಾಲ್ ತರಲೇ ಇಲ್ಲ. ಲೋಕ್ಪಾಲ್ ಯಾವಾಗ ತಂದರು? ಚುನಾವಣೆಯಲ್ಲಿ ಹಿನ್ನಡೆ ಆದಾಗ ತಂದರು. ಆದರೆ ಈಗ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಇದಾಗ್ತಿದ್ದ ಹಾಗೇ ಇದೊಂದು ಇಷ್ಟೇ ಇದರಲ್ಲಿ ಭಾಳ ಗಂಭೀರವಾಗಿ ಆದಾಗ, ಯಾವಾಗ ಸಂಸತ್ತಿಗೆ ನುಗ್ತಾರೆ ಯುವಜನರು, ವಿಶೇಷವಾಗಿ ಯುವಜನರು, ಆವಾಗಿನ ಹೋರಾಟಕ್ಕೆ ಒಂದು ಶಿಸ್ತಿತ್ತು. ಇವಾಗ ಅಶಿಸ್ತಿನಲ್ಲಿ ಶಿಸ್ತಿತ್ತು. ಇವತ್ತು ಇದರಲ್ಲಿ ಆರ್ಗನೈಸ್ಡ್ ಆಗಿದ್ದವ್ರು ಇವರು. ಅಥವಾ ನಾವು ಈಗ ತಮಿಳುನಾಡು ಸರ್ಕಾರ ನೋಡಿದ್ರು ಕೂಡ, TVK ಕೂಡ ಕನಿಷ್ಠ ಪಕ್ಷ ಅಂದರೆ ಒಂದು 2 ವರ್ಷ ತಗೊಂಡಿದೆ. ಮತ್ತು ಅವರಿಗೆ ಬೂತ್ ಮಟ್ಟದಲ್ಲಿ ಅವರ ಅಭಿಮಾನಿಗಳ ಸಂಘ ಇತ್ತು, ಅಥವಾ ಹಿಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಾದಾಗ ಕೂಡ ಅಂದರೆ ಈ ಹೆಸರಲ್ಲದೆ ಅನಧಿಕೃತವಾಗಿ ಅವರು ನಿಂತಿದ್ರು ಅಂತಲೂ ಹೇಳ್ತಾರೆ. ಅಂದರೆ ತುಂಬ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ರು, ಕೆಲಸ ಮಾಡಿದ್ರು. ಸೊ ಅಲ್ಲಿ ನನಗೆ ಜನ ಬೆಂಬಲ ಇದೆ ಅನ್ನೋದು ಅವ್ರಿಗೆ ಖಾತ್ರಿ ಆಯಿತು ಅನ್ನೋ ಥರ ಹೇಳ್ತಾರೆ. ಜೊತೆಗೆ ಅವರಿಗೆ ಅಭಿಮಾನಿ ಸಂಘಗಳು ರಾಜ್ಯದ ಪೂರ್ತಿ ಇದ್ದಿದ್ರಿಂದ ಸ್ಟಿಲ್ ಅದು ಅಂದ್ರೆ ಒಂದು ಮುಖ್ಯಮಂತ್ರಿ ಆಗಕ್ಕೆ 2 ವರ್ಷ ತಗೊಳ್ತು. ಇಲ್ಲಿ ಮೇ 16ಕ್ಕೆ ಇವರು ಪಾರ್ಟಿ ಓಪನ್ ಮಾಡಿರೋದು, ಜುಲೈ 25ಕ್ಕೆ ಕೇಂದ್ರ ಮಂತ್ರಿ ರಾಜೀನಾಮೆ ಕೊಡೋ ತರ ಆಗೋಯ್ತು. ಇಲ್ಲಿ ಅದು ಸ್ಥಿತಿ ಆಗಿತ್ತು. ಅಂದ್ರೆ ಯುವಕರು, ವಿಶೇಷವಾಗಿ ಯುವಜನ ಜೆನ್ಜಿ ಅಂತ ಏನು ಹೇಳ್ತೀವಿ, ಒಂದು 25 ವರ್ಷದ ಕೆಳಗಡೆ ಇರುವಂಥವ್ರು, ಅವರು ಬಹಳ ಚೆನ್ನಾಗಿ ಹೋರಾಟದಲ್ಲಿ ತೊಡ್ಕೊಂಡ್ರು. ಎಲ್ಲೂ ಗಲಭೆ ಆಗಲಿಲ್ಲ. ಅವರು ಲಾಠಿ ಚಾರ್ಜು ಅದು ಇದು ಮಾಡೋದು ಅಂದ್ಬಿಟ್ರೆ ಹೋಗ್ತಿರೋವಾಗ ಅವ್ರು ಹೌದು ಮಾರ್ಚ್ ಸಂಸತ್ ಚಲೋ ಅಂತ ಮಾಡ್ತಿದ್ದಾರೆ, ಅವಾಗ ತಡೆಯೋದಕ್ಕೂ ಏನೋ ಆಗಿದೆ ಅಂದ್ಬಿಟ್ರೆ ಇವ್ರು ಯಾರೂ ಏನು ಕಾನೂನನ್ನು ಕೈಗೆ ತೆಗೆದುಕೊಳ್ಳಿಲ್ಲ. ಹಾಗಾಗಿ ಜನರ ಪ್ರೀತಿಯನ್ನು ಗಳಿಸ್ತಾ ಹೋದರು. ಮಕ್ಕಳು, ತಂದೆ ತಾಯಿನೂ ಸಹ ಯಾರನ್ನೇ ಆಗಲಿ ಮಕ್ಕಳಿಂದ ಹೋರಾಟ ಕಳಿಸೋಕೆ ಯೋಚನೆ ಮಾಡ್ತಾರಲ್ವ, ಎಲ್ಲಿ ಶಾಂತಿಯುತವಾದ ಹೋರಾಟ ನಡೀತಿದೆಯೋ ಅಲ್ಲಿ ಮಕ್ಕಳನ್ನ ಕಳಿಸೋದಕ್ಕೆ ಪೇರೆಂಟ್ಸ್ ಭಯಪಡಲ್ಲ. ಆ ಥರದ ಒಂದು ಸದ್ಭಾವನೆ ಅಲ್ಲಿ ಬಂತು. ಹಾಗಾಗಿ ಅದು ಅಲ್ಲೇ ಜಾಸ್ತಿ ಆಗ್ತಾ ಅಲ್ಲಿದ್ದವರು ಬಹಳ
ಬಹಳ ಚೆನ್ನಾಗಿ ನಡ್ಕೊಂಡ್ರು. ಮತ್ತು ಇದು ಏನು ರಾಜಕೀಯವಾಗಲಿಲ್ಲ. ಈಗ ರಾಹುಲ್ ಗಾಂಧಿ ಆಗಲಿ ಯಾರಾದರೂ ಆಗಲಿ ಅಲ್ಲಿಗೆ ಹೋಗಿದ್ದಿದ್ರೆ BJP ಅವರು ಇದರ ಕಾಂಗ್ರೆಸ್ನವ್ರದ್ದು ಅಥವಾ ಆಮ್ ಆದ್ಮಿ ಪಾರ್ಟಿಯವ್ರದ್ದು ಹೋರಾಟ ಅಂತ ಬ್ರ್ಯಾಂಡ್ ಮಾಡಿ, ಯಾಕಂದರೆ ಸೋಷಿಯಲ್ ಮೀಡಿಯಾ ಆಗಲಿ ಇವತ್ತು ಬಹುತೇಕವಾಗಿ ಅವ್ರ ಪರ ಇರೋವಂಥ ಸಂದರ್ಭದಲ್ಲಿ ಬ್ರ್ಯಾಂಡ್ ಮಾಡಿಬಿಡ್ತಾಯಿದ್ರು. ಆ ಎಚ್ಚರಿಕೆ ಅವರು ತಗೊಂಡ್ರು. ಆ ತಪ್ಪನ್ನು ಹಲವು ಥರ ಈ ತರಹದ ಮೂರ್ಖತನದ ತಪ್ಪುಗಳನ್ನು ಈ ಸಲಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡಲಿಲ್ಲ, ಹಲವಾರು ಥರದ ತಪ್ಪುಗಳು ಮಾಡಿದೆ. ಆದರೆ ಆ ರಾಜಕೀಯವಾಗದೆ ಇದಪ್ಪ ಯಾರೋ ಹುಡುಗಿರು ಮಾಡ್ತಿರುವಂಥದ್ದು, ಇಲ್ಲಿ ಯಾರು ರಾಜಕಾರಣ ಇಲ್ಲ, ರಾಜಕಾರಣಿಗಳಿಲ್ಲ, ಅವ್ರು ಕೇಳ್ತಿರೋದು ಸರಿಯಾಗಿದೆ, ನೀಟ್ ಅಕ್ರಮಗಳಿಗೇನು ಯಾರು ಸತ್ತಿದ್ರು ಸೂಸೈಡ್ ಮಾಡ್ಕೊಂಡಿರೋ ಅವ್ರ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಿ, ಮತ್ತು ಧರ್ಮೇಂದ್ರ ಪ್ರಧಾನ್ ಈ ಥರದ್ದು ಆಗದೆ ಇರೋ ಹಾಗೆ ಮುಂದಕ್ಕೆ ಬರೋರಿಗೆ ಎಚ್ಚರಿಕೆ ಆಗಲಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳೋದೇನಕ್ಕೆ, ತಪ್ಪು ಮಾಡಿದಾನೆ ಶಿಕ್ಷೆ ಕೊಟ್ಬಿಡೋಕೆ ತಲೆ ಕಡಿಬೇಕು ಅಂತಲ್ಲ, ಮುಂದಕ್ಕೆ ಬರುವಂಥವರು ಎಚ್ಚರಿಕೆಯಿಂದ ಇರಲಿ. ಇವರು ಒಬ್ಬ ಮಂತ್ರಿಯಾಗಿ ಇದರ ಬಗ್ಗೆ ತುಂಬ ಆಳವಾಗಿ ಎಚ್ಚರಿಕೆ ವಹಿಸಿದ್ದಿದ್ರೆ ಒಬ್ಬ ಮಂತ್ರಿಯಾಗಿ ಇದಾಗ್ತಾ ಇರಲಿಲ್ಲ. ಹಾಗಾಗಿ ಮುಂದಕ್ಕೆ ಬರೋರಾದರೂ ವಹಿಸ್ಲಿ ಅನ್ನುವಂಥ ಕಾರಣ. ಕರೆಕ್ಟ್. ಹಾಗಾಗಿ ಅವರೇನು ಧರ್ಮೇಂದ್ರ ಪ್ರಧಾನ್ ಹೋಗಿ ಏನಾದರೂ ಹಂಚಿದ್ರಾ, ಅವ್ರೇನಾದ್ರೂ ದುಡ್ಡು ಮಾಡ್ಕೊಂಡ್ರ? ಇಲ್ಲ. ಅಸಡ್ಡೆ, ಅದಕ್ಷತೆ, ಇನ್ಕಾಂಪಿಟೆನ್ಸ್. ದೆರ್ ವಾಸ್ ನೋ ಕರಪ್ಷನ್ ಪ್ರಾಬಬ್ಲಿ ಬಟ್ ಬೈ ಧರ್ಮೇಂದ್ರ ಪ್ರಧಾನ್ ಆರ್ BJP ಗೌರ್ಮೆಂಟ್, ಬಟ್ ದೆರ್ ವಾಸ್ ಇನ್ಕಾಂಪಿಟೆನ್ಸ್, ದೆರ್ ವಾಸ್ ಕೇರ್ಲೆಸ್ನೆಸ್. ಸೊ ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಿದ್ದು. ಅಕೌಂಟಬಿಲಿಟಿ, ವಿಶೇಷವಾಗಿ ಅಕೌಂಟಬಿಲಿಟಿ ಕೇಳ್ತಾ ಇದ್ರು. ಸೊ ಹಾಗಾಗಿ ಜನಕ್ಕೆ ದೇಶಾದ್ಯಂತ ಅಣ್ಣಾಜರೆ ಮೂವ್ಮೆಂಟು ನಿಜಕ್ಕೂ ಕಟ್ಟಿದ್ದು ಮಾಧ್ಯಮದವರು. ಈ ಹೋರಾಟವನ್ನು ಮಾಧ್ಯಮದವ್ರು ಕಟ್ಟಲಿಲ್ಲ, ಸಾಮಾಜಿಕ ಮಾಧ್ಯಮ ಕಟ್ಟಿತು, ಸೋಷಿಯಲ್ ಮೀಡಿಯಾದವ್ರು ಕಟ್ಟಿತು. ಬಟ್ ಇವಾಗ ಕಾಕ್ರೋಚ್ ಹೋರಾಟ ನಂತರ ಎಲ್ಲೋ ರಾಷ್ಟ್ರ ಮಟ್ಟದಲ್ಲಿ BJPಯ ಡೌನ್ಫಾಲ್ ಶುರುವಾಗಿದೆ ಅಂತ ಅನ್ನಿಸ್ತಿದೆ. ಖಂಡಿತ. ನರೇಂದ್ರ ಮೋದಿ ವಾಸ್ ಲೈಕ್ ಇನ್ವಿನ್ಸಿಬಲ್. ಯಾರು ಏನು ಮಾಡಲ್ಲ. ಅಂದರೆ ಏನು ಸಿಂಬಲ್ಸ್ ಕಾಣಿಸ್ತಿದೆ ನಿಮಗೆ, ಅಂದರೆ ಏನು ಲಕ್ಷಣ ಕಾಣಿಸ್ತಿದೆ ಅದರದ್ದು? ನೋಡಿ, ಒಂದು ವರ್ಗ ನರೇಂದ್ರ ಮೋದಿ ಅವರನ್ನು ಆರಾಧಿಸುವ ವರ್ಗ ಈ ದೇಶದಲ್ಲಿದೆ. ನರೇಂದ್ರ ಮೋದಿಯವರಿಗೆ ಹೆಂಡ್ರ ಮಕ್ಕಳ, ಅವರೊಬ್ಬ ಬ್ರಹ್ಮಚಾರಿ ತರಕಿದ್ದಾರೆ, ಅವ್ರಿಗೆ ಸ್ವಂತ ಆಸ್ತಿ ಮಾಡಬೇಕಾಗಿಲ್ಲ, ಕುಟುಂಬಕ್ಕೆ ಆಸ್ತಿ ಮಾಡಬೇಕಾಗಿಲ್ಲ, ವಂಶ ಪಾರಂಪರ್ಯ ರಾಜಕಾರಣ ಮಾಡಬೇಕಾಗಿಲ್ಲ. ಆದರೆ ಕಾಂಗ್ರೆಸ್ ನೋಡಿ, JDS ನೋಡಿ, ಸಮಾಜವಾದಿ ಪಾರ್ಟಿ ನೋಡಿ, BSP ನೋಡಿ, DMK ನೋಡಿ, ತೆಲುಗು ದೇಶಂ ನೋಡಿ, ತೃಣಮೂಲ ಕಾಂಗ್ರೆಸ್ ನೋಡಿ, ಯಾವುದೇ ನೋಡಿ, ವಂಶ ಪಾರಂಪರ್ಯ ರಾಜಕಾರಣ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಏನು ಭಿನ್ನವಿಲ್ಲಲ್ಲ. ಅದರಲ್ಲಿ ನರೇಂದ್ರ ಮೋದಿ BJPಲಿ ಹೌದು, ವಿಜೇಂದ್ರ ರಾಘವೇಂದ್ರ, ಯಡಿಯೂರಪ್ಪ, ವಂಶ ಪಾರಂಪರ್ಯ ರಾಜಕಾರಣ, ಭ್ರಷ್ಟಾಚಾರ ಇವೆಲ್ಲ ಇದ್ರೂ ಅಲ್ಲಿ ಮೇಲೆ ಇರೋರು ಇಲ್ವಲ್ಲ. ದೇಶದಲ್ಲಿ ಏನೋ ಒಂದು ದೇಶವನ್ನು ಕಟ್ಟೋದಿಕ್ಕೆ ಬಂದಿರುವಂಥ ಮಹಾಪುರುಷ ಅನ್ನುವಂಥ ಭಾವನೆ ಒಂದು ವರ್ಗಕ್ಕೆ 35-40 ದಾಟಿರೋರಿಗಿದೆ. ಮತ್ತು ಅದರಲ್ಲೊಂದು ಕೋಮು ಭಾವನೆಯೂ ಇದೆ. ಇವರು BJPಯವರೇ ಸರಿ, ಅವ್ರಿಗೆ ಪಾಠ ಕಲಿಸೋದಕ್ಕೆ ಅನ್ನುವಂಥ ಭಾವನೆಯೂ ಒಂದಷ್ಟು ಜನಕ್ಕೆ ಆಳವಾಗಿ ಬಿತ್ತಲಾಗಿದೆ, ಬೇರೂರಲಾಗಿದೆ. ಪ್ರಜಾಪ್ರಭುತ್ವ ಅಥವಾ ಮತ ನಿರಪೇಕ್ಷ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಏನೆಲ್ಲ ಇರಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಹಾಗಾಗಿ ಅವರನ್ನು ಆರಾಧಿಸುವಂಥವ್ರು ಇದ್ದಾರಲ್ಲ, ಈ ಹೊಸ ವರ್ಗ ಏನಿದೆ ಇವ್ರಿಗದಿಲ್ಲ. ಇವರು ಜನ್ಸಿಗೆ ಅವರು ಹುಟ್ಟಿದಾಗಿನಿಂದ ಅನ್ನೋದಕ್ಕಿಂತ ಅವರು ಕಣ್ಣು ಬಿಟ್ಟು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳೋದಕ್ಕೆ, ರಾಜಕೀಯ ಸಮಾಜವನ್ನು ನೋಡೋದಕ್ಕೆ ಶುರು ಮಾಡಿದಾಗ್ಲಿಂದಲೂ ಅವರಿಗೆ ಕಾಣಿಸ್ತಿರುವಂಥ ಪ್ರಧಾನಿ ಯಾರು? ನರೇಂದ್ರ ಮೋದಿಯವರು. ನರೇಂದ್ರ ಮೋದಿ ಅವರಿದ್ದಾರೆ, 12-13 ವರ್ಷ ಆಗಿದೆ. ಅವರು ಅವರು ಯಾವಾಗ ಎಕ್ಸಾಮ್ ಬರೆಯೋಕ್ಕೆ ಶುರು ಮಾಡಿದ್ರು ಆವಾಗಿಂದ ಇವತ್ತಿನ ಪ್ರಧಾನಿ ಯಾರು ಅಂದಾಗ ನರೇಂದ್ರ ಮೋದಿ ಅಂತ ಬರೆದಿದ್ದಾರೆ. ಆದರೆ ದೇಶದಲ್ಲಿ ಅದೇ ಅಕ್ರಮಗಳು, ಭ್ರಷ್ಟಾಚಾರ, ಸರ್ಕಾರಿ ಉದ್ಯೋಗಗಳಲ್ಲಿ ಅಕ್ರಮ, ನಿರುದ್ಯೋಗ, ಮತ್ತು ಅದೇ ಸಂದರ್ಭದಲ್ಲಿ ಕೆಟ್ಟ ರಾಜಕಾರಣ, ವಂಶ ಪಾರಂಪರ್ಯ ರಾಜಕಾರಣ ಇವೆಲ್ಲವೂ ಇದೆ. ಬಡತನ ಹೋಗಿಲ್ಲ, ಅಸಮಾನತೆಗಳು ನೀಗಿಲ್ಲ. ನಾವೇನೋ ವಿಶ್ವಗುರು ಅನ್ನೋ ಥರಕ್ಕೆ ಮಾತಾಡ್ತೀವಿ, ಆದರೆ ಬೇರೆ ಯಾವ ದೇಶಕ್ಕೆ, ಮುಂದುವರೆದ ದೇಶಕ್ಕೂ ನಮಗೂ ಕಂಪ್ಯಾರಿಸನ್ನೇ ಇಲ್ಲ. ಇಲ್ಲಿ ನೈತಿಕ ಮೌಲ್ಯಗಳ ಕೊರತೆ ಇದೆ. ಹೀಗೆಲ್ಲ ಇರೋವಾಗ ನಮ್ಮ ರಾಜಕಾರಣಿಗಳು ನಮಗೆ ಮಾದರಿ ಆಗಿಲ್ಲ. ಹಾಗಾಗಿ ನರೇಂದ್ರ ಮೋದಿಯವರು ಸಹ ಇದರ ತಪ್ಪಿನಲ್ಲಿ ಈ ತಪ್ಪುಗಳಾಗೋದಕ್ಕೆ, ಬಿಕಾಸ್ ಈಸ್ ದ ಹೆಡ್ ಆಫ್ ದ ಕಂಟ್ರಿ ಈಗ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಯಾವತ್ತೂ ಯಂಗ್ ಜನ್ರೇಷನ್ ರೆಬೆಲಿಯಸ್ ಆಗಿ ಅವರು ಅಥಾರಿಟಿನ ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ. ಅದಿರೋದು ದಟ್ ಇಸ್ ದ ಬ್ಯೂಟಿ ಆಫ್ ದ. ಬಟ್ ಯಾವಾಗಲೂ ಈ ಯಂಗ್ ಜನ್ರೇಷನ್ನು ಅಂದರೆ ಇವರೆಲ್ಲ ಈ ಜೆನ್ಜಿ ಅಂತ ನಾವು ಏನು ಹೇಳ್ತೀವಿ, ಇವರಿಗೆ ಪೊಲಿಟಿಕ್ಸಲ್ಲೇ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಇವರೆಲ್ಲ ಏನೋ ಅಮೆರಿಕಕ್ಕೆ ಹೋಗಿ ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಸಡನ್ನಾಗಿ ಎಲ್ಲರಿಗೂ ನಮ್ಮ ದೇಶ, ನಮ್ಮ ಎಕ್ಸಾಮು, ಅಂದರೆ ಅದು ಬರೀ ಎಕ್ಸಾಮು ಅಂತಲ್ಲ, ಬಟ್ ಓವರಾಲ್ ಒಂದು ನಮ್ಮ ದೇಶ ಅಥವಾ ಒಂದು ಪೊಲಿಟಿಕಲ್ ಕಾನ್ಸೆಪ್ಟು ಅಥವಾ ಒಂದು ಪಕ್ಷ ಮಾಡಬೇಕು ಅನ್ನೋದು, ಅಥವಾ ಅದರಲ್ಲೂ ಸ್ಪೋಕ್ಸ್ ಪರ್ಸನ್ಗಳು, ಅಂದರೆ ಏನೋ ಒಂದು ದೇಶ ಕಟ್ಟಬೇಕು, ದೇಶ ಸರಿಯಾಗಬೇಕು ಅನ್ನೋ ಒಂದು ಯೋಚನೆ ಇದೆಯಲ್ಲ, ಈ ಯಂಗ್ ಜನ್ರೇಷನಲ್ಲಿ ಹೆಂಗೆ ಬಂತು ಅಂತ ಅನ್ಸುತ್ತೆ? ನೀವು ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರಿ, ಬೇರೆ ದೇಶಕ್ಕೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ಬೇಕು, ಇನ್ನೊಂದು ಹೋಗ್ಬೇಕು ಅಂತ. ಅದು ಇವತ್ತು ಸಾಧ್ಯ ಆಗ್ತಾ ಇದೆಯಾ? ಕಳೆದ 4-5 ವರ್ಷಗಳಲ್ಲಿ ಮೊದಲು LPG ಅಂತಿತ್ತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ. ಇವಾಗ ಅಮೇರಿಕದವರೇ ಬಾಗಿಲು ಹಾಕ್ಬಿಟ್ಟಿದ್ದಾರೆ.
ಮತ್ತು ನಮ್ಮ ದೇಶದಲ್ಲೇ ಇವತ್ತು ಲಕ್ಷಾಂತರ ಇಂಜಿನಿಯರ್ಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಅವರೆಲ್ಲರೂ ಇವತ್ತು ಪ್ಲೇಸ್ಮೆಂಟ್ ಇಲ್ಲ. ಹಾಗಾಗಿ ಆಸ್ಪಿರೇಷನ್ಸ್ ಏನಿತ್ತು ಯಂಗ್ ಜನ್ರೇಷನ್ಸ್ಗೆ, ಅದು ಗೌರ್ಮೆಂಟ್ ಜಾಬ್ಸ್ ಇರಬಹುದು, ಪ್ರೈವೇಟ್ ಜಾಬ್ಸ್ ಇರಬಹುದು, ಎಲ್ರಿಗೂ ಸಿಗ್ತಾ ಇದೆ, ಇಲ್ಲ ಅಂತಲ್ಲ. ಇವತ್ತು ಹಿಂದಿಗಿಂತ ಜಾಸ್ತಿ ಜನ ಇದ್ದಾರೆ. ಆದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ನೋಡಿದಾಗ ಸಪ್ಲೈ ಎಷ್ಟಿದೆಯೋ ಡಿಮ್ಯಾಂಡ್ ಅಷ್ಟಿಲ್ಲ. ಹಾಗಾಗಿ ನಿರುದ್ಯೋಗ ಇದೆ. ಇವತ್ತು ಇಂಜಿನಿಯರಿಂಗ್ ಮಾಡ್ಕೊಂಡಿರೋರು SDA ಕೆಲಸಕ್ಕೆ ಸೇರ್ತಾ ಇದ್ದಾರೆ. ಇದು BSc ಅಲ್ಲ, MSc MCom ಮಾಡಿರೋರು ಸೆಕೆಂಡ್ PUC ಕ್ವಾಲಿಫಿಕೇಷನ್ ಬೇಕಾಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ನನಗೆ ಗೊತ್ತಿರೋರು ಆಗಿದ್ದಾರೆ. MSc ಮಾಡಿಕೊಂಡು PhD ಮಾಡಿರೋರು, ನಾಳೆ PhD ಮಾಡಿರೋರು ಗೌರ್ಮೆಂಟ್ ಸ್ಕೂಲಿನ ಪ್ರಾಥಮಿಕ ಶಾಲೆಯ ಮಾಸ್ತರ್ ಆಗಿದ್ದಾರೆ, PhD ಮಾಡಿರೋರು. ಸೊ ಹಾಗಾಗಿ ಇಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಒಂದಿದೆ. ಅನ್ಎಂಪ್ಲಾಯ್ಮೆಂಟೇ ಅಲ್ಲದೆ ಇದ್ರು ಅಂಡರ್ ಎಂಪ್ಲಾಯ್ಮೆಂಟ್. ವಾಟ್ ಈಸ್ ಅಂಡರ್ ಎಂಪ್ಲಾಯ್ಮೆಂಟ್? ಅವರ ಪ್ರತಿಭೆಗೆ ಅಥವಾ ಅವರ ವಿದ್ಯಾರ್ಹತೆಗೆ ತಕ್ಕನಾದಂತಹ ಉದ್ಯೋಗ ಸಿಗದೇ ಇರುವಂಥದ್ದು. ಸೊ ಹಾಗಾಗಿ ಇದನ್ನು ನೋಡ್ತಾ ಇರುವಂಥವ್ರು ಇವರಿಗೆ ಸಮಾಜದಲ್ಲಿ, ವ್ಯವಸ್ಥೆಯಲ್ಲಿ ಇದೆಲ್ಲ ನಮ್ಮ ಯೋಗ್ಯತೆಗೆ ತಕ್ಕಂತಹ ಸಮಾಜ ಅಲ್ಲ ಇದು ಅಂತ ಅನ್ನಿಸ್ತಾ ಇದೆ. ಆ ಆಸ್ಪಿರೇಷನ್ಸು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಅದ್ರ ಬಗ್ಗೆ ಹಾಗಾಗಿಯೇ ಅವ್ರಿಗೆ ಒಂಥರ ತಿರಸ್ಕಾರ, ಸರ್ಕಾರದ ಬಗ್ಗೆ ತಿರಸ್ಕಾರ, ಸರ್ಕಾರ ನಡೆಸ್ತಿರುವಂಥವ್ರ ಬಗ್ಗೆ ತಿರಸ್ಕಾರ. ಇದೇ ಜನ್ಜಿ ಏನಿತ್ತು, ಅದೇ ವಯೋಮಾನದಲ್ಲಿದ್ದವರು 10 ವರ್ಷಗಳಿಂದ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಿದ್ದು. ಅವರೀಗ 35 ಮಿಲಿಯನಿಯಲ್ಸ್ ಆಗಿಬಿಟ್ಟಿದ್ದಾರೆ, ಅಂಕಲ್ಲು ಆಂಟಿಗಳಾಗ್ಬಿಟ್ಟಿದ್ದಾರೆ. ಅವರೇನೆ ಮುಂದೆ ನಿಂತು ಏನು ಪ್ರಚಂಡ ಬಹುಮತವನ್ನು ತಂದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ವಿರೋಧ ಪಕ್ಷದ ನಾಯಕನಾಗೋದಕ್ಕೂ ಆಗದ ತರಹದಲ್ಲಿ ಮಾಡಿ ನರೇಂದ್ರ ಮೋದಿ ಅವರನ್ನು ತಂದರು. ಆ ಜನ್ರೇಷನ್ ಈಗ 40, 35, 40 ಆಗಿದೆ 12 ವರ್ಷದಲ್ಲಿ. 22 ವರ್ಷ ಇದ್ದವರು 35 ಆಗಿದ್ದಾರೆ ಈಗ. ಆದರೆ ಈಗ ಆ ವಯಸ್ಸಿನವ್ರು ಇವತ್ತು ಆವತ್ತು ಮನಮೋಹನ್ ಸಿಂಗ್ ಅವರನ್ನ UPA ಪ್ರಶ್ನೆ ಮಾಡ್ತಾ ಇತ್ತು. ಅದೇ ಜನ್ರೇಷನವ್ರು ಇವತ್ತು ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ? ಇವತ್ತು ಅಧಿಕಾರದಲ್ಲಿರೋರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಆಸ್ಪಿರೇಷನ್ಸು ಅವರಿಗೆ ಏನೇನೋ ಅವರಪ್ಪ ಅಮ್ಮ ಅವ್ರಿಗೆ 20 ವರ್ಷಗಳ ಹಿಂದೆ ಹೋಲಿಸಿದ್ರೆ ಇವತ್ತಿನ ಯುವ ಜನರಿಗೆ ಬದುಕೋದು ಕಷ್ಟ ಇಲ್ಲ. ಯಾಕಂದರೆ ಅವರ ಅಪ್ಪ ಅಮ್ಮ ಒಂದು ಸ್ಥಾನಕ್ಕೆ ಬಂದಿದ್ದಾರೆ, ದುಡಿತಿದ್ದಾರೆ, ಸಮಾಜದಲ್ಲಿ ಒಂದಷ್ಟು ಹಣ ಚಲಾವಣೆ ಆಗ್ತಾಯಿದೆ. ಹಿಂದೆಂದಿಗಿಂತ ಬಡತನ ಕಮ್ಮಿ ಆಗಿದೆ, ಹಿಂದೆಂದಿಗಿಂತ ಫುಡ್ಡು ಇನ್ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ ಬಟ್ಟೆಗಳಂತೂ ನೋಡಿ, ನಾನು ಹಾಕ್ಕೊಂಡಿರೋ ಪ್ಯಾಂಟ್ 600 ರೂಪಾಯಿ, ಹೇಳೋಕ್ಕಾಗೋದಿಲ್ಲ. ಅದೇ ಬ್ರ್ಯಾಂಡ್ ಹಾಕಿದ್ರೆ 6000 ಆಗಬಹುದು. 600 ರೂಪಾಯಿಯಲ್ಲಿ ಒಂದು ಪ್ಯಾಂಟ್ ಬರುತ್ತೆ. ಹೊಲಿಯೋದಕ್ಕೆ ಒಂದು ಬಟ್ಟೆ ತೊಗೊಂಡ್ರೆ ಹೊಲಿಯೋದಕ್ಕೆ 600-700 ರೂಪಾಯಿ ಕೊಡಬೇಕು ಬೆಂಗಳೂರಲ್ಲಿ ಒಂದು ಶರ್ಟ್ಗೆ. ಆದರೆ ಪ್ಯಾಂಟೇ ನಮ್ಗೆ ಬೇಕಾದ ರೀತಿಯಲ್ಲಿ ಎಷ್ಟೋ ಬಹಳ ಇನ್ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಭಾಳಷ್ಟು ವಿಚಾರಗಳು ಇವತ್ತು. ಆದರೆ ಇವರಿಗೆ ನಾವು ಒಂದು ಒಳ್ಳೆ ಉದ್ಯೋಗ ತೊಗೊಳ್ಬೇಕು, ಒಂದು ಕೆರಿಯರ್ ಮಾಡ್ಕೊಳ್ಬೇಕು, ಒಂದು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಇನ್ನೊಂದಷ್ಟು ಚೆನ್ನಾಗಿ ಬದುಕಬೇಕು ಅನ್ನೋದಕ್ಕೆ ಏನು ಬೇಕು? ಉದ್ಯೋಗ ಬೇಕು. ಅಥವಾ ಎರಡನೇದು ಆಂಟ್ರಪ್ರಿನರ್ ಆಗಬೇಕು ಅಂದರೆ ಒಳ್ಳೆಯ ಸಾಲ ಸಿಗಬೇಕು, ಐಡಿಯಾಗಳು ಸಿಗಬೇಕು, ಮತ್ತು ಅದನ್ನು ಎನ್ಕರೇಜ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿರಬೇಕು. ಅಂದರೆ ರೆಡ್ ಟೇಪಿಸಮ್ ಇರಬಾರ್ದು, ಲಂಚ ಕೇಳಬಾರ್ದು. ನಮಗೆ ಆ ಸಮಯಕ್ಕೆ ತಕ್ಕನ ಹಾಗೆ ಸಾಲ ಸಿಗಬೇಕು. ಇವತ್ತು ಹಾಕಿ ಇನ್ನೊಂದು ವರ್ಷಕ್ಕೆ ಸಿಕ್ಕಿದ ಮೇಲೆ ಅಷ್ಟೊತ್ತಿಗೆ ಲಾಸ್ಟ್ ಆಪರ್ಚುನಿಟಿ ಅಲ್ವಾ? ಈ ತರಹದ ಭ್ರಷ್ಟಾಚಾರವನ್ನು ಇವ್ರು ನೋಡ್ತಾ ಇದ್ದಾರೆ. ಆಮೇಲೆ ಇವ್ರ ಜೊತೆಗಿರುವಂಥವ್ರೆ ಚೆನ್ನಾಗಿ ಓದೋದಿಲ್ಲ, ಹಾಗೋಗಿ ಇರ್ತಾರೆ. ನೋಡಿದ್ರೆ ಮಾರನೇ ದಿವಸ ಹೋಗಿ ಯಾವುದೋ ಎಕ್ಸಾಮಲ್ಲಿ ಪಾಸಾಗಿ ಕೆಲಸ ತೊಗೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಮನಿ, ಕರಪ್ಷನ್. ಈ ಒಂದು ಕುದಿತ ಇದೆಯಲ್ವಾ, ಆಕ್ರೋಶ, ಆ್ಯಕ್ಚುಲಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬರ್ಸ್ಟ್ ಆಗಿಲ್ಲ. ಬಟ್ ಇದಕ್ಕೆ ಇನ್ನೊಂದು ಮುಖನೂ ಇದೆ ಸರ್. ಅಂದರೆ ಉದಾಹರಣೆಗೆ ಇವಾಗ ಅವ್ರು ಮಾಡಿರೋ ಹೋರಾಟದಲ್ಲಿ ಒಂದು 250 ಜನ ಪೊಲೀಸರಿಗೆ ತುಂಬ ಏಟಾಯಿತು. ಒಂದು 2800 ಜನ ಕ್ರಿಮಿನಲ್ ಹಿನ್ನೆಲೆ ಇರೋರು ಈ ರಾಜಕೀಯ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ. ಈ ಥರದ್ದು ಕೂಡ ಒಂದು ಅಭಿಪ್ರಾಯ ಇದೆ. ಅಂದರೆ ಇದು ನಿಜವಾದ್ದು ಅಲ್ಲ, ಇದು ಮುಂದಕ್ಕೆಲ್ಲೂ ಹೋಗಲ್ಲ, ಇದ್ರ ಹಿಂದೆ ಬೇರೇನೋ ಷಡ್ಯಂತ್ರ ಇದೆ ಅನ್ನೋ ಥರದ್ದು ಇದೆ. ನೀವು ಯಾರ ಪರ ನಿಲ್ತೀರಿ? ನಿಮಗೆ ಅಂದರೆ CJP ಪರ ಇವ್ರು ಮಾಡ್ತಾ ಇರೋದು ಮಾಡಿದ್ದು ಕರೆಕ್ಟು ಅಂತ ಅನ್ಸುತ್ತಾ, ಅಥವಾ ನೀವು ಗೌರ್ಮೆಂಟ್ ಕರೆಕ್ಟು ಅಂತ ಅನ್ಸುತ್ತೆ? ನನಗೆ 100% ಯುವಜನರು ಹೋರಾಟ ಮಾಡಿದ್ದು ಶಾಂತಿಯುತವಾಗಿ ಮಾಡಿದ್ದು ಕರೆಕ್ಟ್ ಅನಿಸುತ್ತೆ. ಆದರೆ ನೀವು 200, 150, 200 ಜನ ಪೊಲೀಸರ ಮೇಲೆ ಇದಾಯಿತು ಅಂತಾರಲ್ವಾ, ಪೊಲೀಸರನ್ನೇನು ಅವರೇನು ಜನ, ನಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಪೊಲೀಸರನ್ನ ಹೊಡೆಯೋದು ಸುಲಭ ಇಲ್ಲ, ತಳ್ಳಾಡಬಹುದು. ಒಂದು ಮಾಬು ಮೊನ್ನೆ ನಾನೇ ಬಲ್ಡೋಟಾ ಕಂಪನಿಯ ವಿಚಾರವಾಗಿ ಕೊಪ್ಪಳದಲ್ಲಿ ರೈತ ಹೋರಾಟಕ್ಕೆ ಹೋಗಿದ್ದಾಗ ಅದು ಸರ್ಕಾರಿ ಜಾಗಕ್ಕೆ ಬಲ್ಡೋಟದವರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ನೀವು ಹಾಗೆ ಮಾಡಬಾರ್ದು, ಕೆರೆಗೆ ಓಪನ್ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ, ಹೈಕೋರ್ಟ್ನ ಆದೇಶ ಇದೆ. ಆದರೂ ಅವರು ಯಾರು ತೆರವು ಮಾಡ್ತಾ ಇಲ್ಲ, ಸರ್ಕಾರ ತೆರವು ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಹಾಗಾಗಿ ಅವತ್ತು ರೈತರೆಲ್ಲ ಹೋದ್ರು, ಒಂದು 6 ಜನರ ಮೇಲೆ ಕೇಸ್ ಆಯಿತು. ನಾವು ಹೋದ್ವಿ, ಅಲ್ಲಿ ಗೇಟ್ನೆಲ್ಲ ಕಿತ್ತಾಕ್ಬಿಟ್ರು. ನನಗೊಂಥರ ಭಯ ಆಯಿತು. ಆ ಗೇಟ್ ನಡೀತಿರುವಾಗ JCB ತಂದು ಎಳಿಬೇಕು ಅಂತ ಗೇಟ್ನ ಜನನೇ ನುಗ್ಬಿಟ್ರು. ಅದರಲ್ಲಿ ಯಾರಾದ್ರೊಬ್ರು ಸಿಕ್ಕಾಕೊಂಡಿದ್ರು, ಕಾಂಕ್ರೀಟ್ ವಾಲ್ಗಳನ್ನೆಲ್ಲ ಕಿತ್ತಾಕ್ಬಿಟ್ರು, ತಳ್ಳಿ ಕಿತ್ತಾಕ್ಬಿಟ್ರು. ಸ್ಟೀಲ್ ಗೇಟ್ನ, ಉಕ್ಕಿನ ಗೇಟ್ಗಳನ್ನು ಎಳೆದು 10 ಜನ ಸೇರಿ ಹೇಳ್ಕೊಂಡಾಗ ಕಿತ್ತೇ ಹೋದ್ವು ಅದರಲ್ಲಿದ್ದಂಥ ಬಿಗಗಳೆಲ್ಲ. ಆಮೇಲೆ ಕೀಲುಗಳೆಲ್ಲ ಮುರಿತು ಅದ್ರದ್ದು. ಸೊ ಅಂಥ ಸಂದರ್ಭದಲ್ಲಿ ಯಾರಾದ್ರಲ್ಲಿ ಸಿಕ್ಕಾಕೊಂಡಿದ್ರೆ ಪ್ರಾಣಾಪಾಯ ಆಗುತ್ತಲ್ವಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೊಂದು ಸ್ವಲ್ಪ ನಿಜಕ್ಕೂ ಆತಂಕ ಆಯಿತು. ಆದರೆ
ಪೊಲೀಸರ ಸಂದರ್ಭದಲ್ಲಿ ಹೋದಾಗ ಅಲ್ಲಿ ಯಾರು ನನಗೆ ಅವನು ಕಲ್ಲು ಹೊಡೆದಿದ್ದಾರೆ, ಇದರಲ್ಲೇನು ಕೋಲಲ್ಲಿ ಹೊಡೆದಿದ್ದಾರೆ ಅಂತ ಅನಿಸಿಲ್ಲ. ಜನ ನುಗ್ಬಿಟ್ರೆ ಈ ಸ್ಟ್ಯಾಂಪೇಡ್ ಅಂತೀವಲ್ವ, ಕಾಲು ತುಳಿತ, ತುಂಬ ಜನ ಇದ್ದಾಗ, ತುಂಬ ಜನ ಇದ್ದಾಗ ತಡಿಲಾರ್ದಾಗ ತಳ್ಕೊಂಡೇ ಹೋಗ್ಬಿಡ್ತಾರೆ. ತಳ್ಕೊಂಡು ಹೋದಾಗ ಯಾರು ಎದುರಿರೋರು ತಾನೇ ಬೀಳೋದು, ನಮ್ಮ ಜೊತೆಗಿರೋರೇನು ಬೀಳಲ್ವಲ್ಲ. ಒಂದು ಪ್ರವಾಹ ನುಗ್ಗಿದಾಗ ಅದು ಆ ಪ್ರವಾಹಕ್ಕೆ ಯಾರು ಅಡ್ಡ ಇರೋರು ಮಾತ್ರ ಆಗುವಂಥದ್ದು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಇವ್ರಿಗೂ ಏನೇನೋ ಜಾಸ್ತಿ, ಇವ್ರಿಗೂ 100 ಜನರಿಗೆ ಏಟಾಗಿದೆ. ಸೊ ಹಾಗಾಗಿ ನನಗೆ ಅವರು ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ, ಅಲ್ಲಿ ಕಲ್ಲು ಹೊಡೆದಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಯಾಕಂದರೆ ಅದು ಸಹಜವಾಗಿ ತಳ್ಳಾಟಗಳಲ್ಲಿ ನೂಕಾಟಗಳಲ್ಲಿ ಆಗಿರುವಂಥದ್ದು. ಒಂದನೇದು. ಎರಡನೇದು, ಕ್ರಿಮಿನಲ್ಸು ಯಾವುದೇ ಒಂದು ಸಂದರ್ಭದಲ್ಲಿ ಹೋರಾಟಗಳು ನಡೆಯುವಾಗ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್, ಸಮಾಜಘಾತಕ ಶಕ್ತಿಗಳು ಎಂಟ್ರಿ ಪಡ್ಕೊಳ್ತಾರೆ. ಅದನ್ನು ನಿವಾರಿಸೋದಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಏನಿದೆ, ಅಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲೇ CCTV ಹಾಕಿದ್ದಾರೆ, ರೆಕಾರ್ಡ್ ನಡೀತಾ ಇದೆ. ಮೊನ್ನೆ ನಾವು ಇದೇ ಹೋರಾಟವನ್ನು ಬೆಂಬಲಿಸಿ 4 ದಿವಸ ಒಂದಷ್ಟು ಸಮಾನ ಮನಸ್ಕ ಪಕ್ಷಗಳನ್ನ, ಸಂಘಟನೆಗಳನ್ನ ಸೇರಿಸಿ ಮಾಡಿದ್ವಿ. ಒಂದು ದಿವಸ ಉಪವಾಸ ಕೂತಿದ್ದೆ ನಾನು ಅಲ್ಲೇ. ನಮ್ಮ ನೇರವಾಗಿ ಅಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ. ಯಾರೊಬ್ರು ಹೋಗಿ ಅದಕ್ಕೆ ಅಡ್ಡ ಇದ್ದದಕ್ಕೆ ಸರ್ ಅವ್ರು ಹೇಳಿದ್ರು, ಸರ್ ಅವ್ರು ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳಿ ಅಂತ ನನಗೆ ಪೊಲೀಸರು ಬಂದು ಹೇಳಿದ್ರು. ಸೊ ಅದೇ ಥರಕ್ಕೆ ಜಂತರ್ ಮಂತರಲ್ಲೂ ಇದೆ. ಇವತ್ತು ಬಹಳ ಸುಲಭ ಅಲ್ಲ. ಹಿಂದಿನ ಕಾಲದಾಗೆ, ಹಿಂದೆ ಎಷ್ಟೋ ಕಡೆಗಳಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸಬೇಕು ಅಂದರೆ ಕೋಮುಗಲಭೆಗಳನ್ನ ಮಾಡಿಸ್ತಾ ಇದ್ರು ರಾಜಕಾರಣಿಗಳು. ಇವತ್ತು ಎಲ್ಲ ಮನೆಗಳಲ್ಲೂ ಇದಿದೆ, ಬಹಳ ಕಡೆಗಳಲ್ಲಿ CCTV ಇದೆ, ಎಲ್ಲ ಕಡೆಗಳಲ್ಲೂ ಫೋನ್ ಇದೆ, ಕ್ಯಾಮ್ರಾ ಇದೆ, ಎಲ್ಲರ ಕೈಯಲ್ಲೂ ಕ್ಯಾಮ್ರಾ ಇದೆ, ವಿಡಿಯೋ ಮಾಡ್ತಾರೆ. ಹಾಗಾಗಿ ಸಮಾಜಘಾತಕ ಶಕ್ತಿಗಳು ಮೊದಲಿನಷ್ಟು ಸುಲಭವಾಗಿ ಇವತ್ತು ಒಳಗಡೆ ಬಂದು ಹಾನಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ಬಂದಿದ್ದಾರೆ ಅಂದರೆ ಲಕ್ಷಾಂತರ ಜನರಲ್ಲಿ ಬಂದಿರೋರು ಎಷ್ಟು ಜನ ಅಲ್ವಾ? ಈಗ ಕೇಸ್ಗಳು ಇರುತ್ತೆ, ಕರೆಕ್ಟ್, ಕ್ರಿಮಿನಲ್ಸು ಸೇರ್ಕೊಳ್ತಾರೆ. ಲಕ್ಷಾಂತರ ಜನರಲ್ಲಿ ಇವರು ಒಂದು ಬರ್ದಿರ್ತಾರೆ, ನೋಡೋದಕ್ಕೆ ಬಂದಿರ್ತಾರೆ. ಜಾಸ್ತಿ ಕ್ರಿಮಿನಲ್ ಮೈಂಡ್ಸೆಟ್ ಯಾರಿಗಿರುತ್ತೆ, ಆ ಥರದ ಮೈಂಡ್ಸೆಟ್ ಜಾಸ್ತಿ, ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರಿರ್ತಾರೆ, ರೆಸ್ಟ್ಲೆಸ್ ಜನ, ಅಥವಾ ಕ್ರಿಮಿನಲ್ ಅಪರಾಧಗಳಲ್ಲಿ ಅಲ್ಲಿ ಬಂದು, ನಿಮಗೆ ಗೊತ್ತಿರಲಿ, ರಾಜಕಾರಣಿಗಳು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹೋಗುವಾಗ ದುಡ್ಡು ಜೇಬಲ್ಲಿ ಇಟ್ಕೊಂಡಿದ್ರೆ ಅವ್ರ ದುಡ್ಡು ಪಿಕ್ ಪಾಕೆಟ್ ಆಗಿರುತ್ತೆ. ರಾಜಕಾರಣಿಗಳು ದೊಡ್ಡ ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಬಂದೇ ಬರ್ತಾರೆ. ಅಲ್ಲಲ್ಲ, ಈ ತರಹದಕ್ಕೆಲ್ಲ ಅದು ಪಿಕ್ ಪಾಕೆಟ್ ಮಾಡೋದಕ್ಕೋ ಫೋನ್ ಕದಿಯೋದಕ್ಕೋ ಬಂದವರು ಬಂದಿರ್ತಾರೆ. ಇಂಥವ್ರು ಅದೇ ಚಾಳಿ ಇರುವಂಥವ್ರು ಇದೊಂದು ಅವಕಾಶ ಅಲ್ವಾ, ಅವ್ರಿಗೆ ಸುವರ್ಣ ಅವಕಾಶ ಅಂತಾರಲ್ವ, ಆ ಥರಕ್ಕೆ. ಹಾಗಾಗಿ ಆ ಥರದ್ದು ಜನ ಬಿಟ್ಟರೆ ಕ್ರಿಮಿನಲ್ಗಳು ಕಟ್ಟಿದಂತಹ ಹೋರಾಟ ಅಲ್ಲ ಇದು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಮಾಡಿದ ಹೋರಾಟ ಅಲ್ಲ ಇದು. ಮತ್ತು ಯಾವುದೋ ಒಂದು ಕೆಟ್ಟ ಉದ್ದೇಶ ಸಾಧನೆಗೆ ಮಾಡಿದ್ದಲ್ಲ. ಹಾಗಾಗಿ ಈ ಹೋರಾಟ ನಾವು ಮೆಚ್ಚಬೇಕು, ಸ್ವಾಗತಿಸಬೇಕು. ಮಹಾತ್ಮ ಗಾಂಧೀಜಿಯನ್ನೆಲ್ಲ, ಇದು ಒಂದು ಅಹಿಂಸಾತ್ಮಕವಾದ ಹೋರಾಟ. ಆಮೇಲೆ ಇವ್ರು ಎಕ್ಸ್ಪ್ಲೋಸಿವ್, ಈ ಮಕ್ಕಳಿದಾರಲ್ವಾ, ನಮಗೂ ಮಕ್ಕಳಿದ್ದಾರೆ, ನಿಮಗೂ ಗೊತ್ತಿರುತ್ತೆ. ಎಕ್ಸ್ಪ್ಲೋಸಿವ್ ವಯಸ್ಸದು, ಏನು ಬೇಕಾದ್ರೂ ಕಿಡಿ ಹೊತ್ಕೊಂಡ್ಬಿಡ್ಬೋದು, ಅಲ್ಲಿ ಏನು ಬೇಕಾದ್ರೂ ಆಗ್ಬೋಡ್ಬೋದಿತ್ತು. ತಿವಿಯೋದು, ಮಾಡೋದು, ತಲೆ ಕೆಟ್ಟುಬಿಡುತ್ತೆ ಆ ಟೈಮಲ್ಲಿ ಅವ್ರಿಗೆ. ಯಾಕಂದರೆ ಅವರ ಜೀವದ ಮೇಲೇ ಅವರಿಗೆ ಆಸೆ ಇರೋದಿಲ್ಲ ಆ ಹೋರಾಟಗಳಿಗೆ ಇಳಿದಾಗ, ಆ ವಯಸ್ಸಿನವ್ರಿಗೆ. ಯಾಕಂದರೆ ಅವ್ರಿಗೆ ಹೆಂಡತಿ, ಮಕ್ಕಳು, ಗಂಡ, ಈ ಥರದ್ದು, ಆಮೇಲೆ ಅಪ್ಪ ಅಮ್ಮನ ಜವಾಬ್ದಾರಿ ಇದು ಯಾವುದೂ ಇರಲ್ವಲ್ಲ ಇವಾಗಿರುವಂಥವ್ರಿಗೆ. ಎಷ್ಟೋ ಜನ ಒಂದೊಂದು ತಿಂಗಳು ಮನೆ ಬಿಟ್ಟು ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಯಾವ್ದು ನನ್ನ ಹೊಣೆಗಾರಿಕೆ ಬೇರೆ ಇದೆ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಅವ್ರು ಯಾವುದಕ್ಕೆ ಬೇಕಾದರೂ ಸಿದ್ಧ ಆಗಿರ್ತಾರೆ, ಯಾರಿಗೂ ಕೇರ್ ಮಾಡೋದಿಲ್ಲ. ಎಂಥ ದೊಡ್ಡ ಮನುಷ್ಯ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ಕೇರ್ ಮಾಡದೇ ಇರುವಂತಹ ವಯಸ್ಸದು. ನಾವು ಹಾಗೇ ಇದ್ವಿ. ನಮ್ಮ ಅಪ್ಪ ಅಮ್ಮಂದರು ಕಳ್ಳರು ಹಾಗೇ ಇದ್ದರು. ಅವ್ರು ಮಾತ್ರ ನಮಗೆ ಹೇಳಿದ್ರು, ಏನು ಮಕ್ಕಳು ಹಿಂಗಾಡ್ತೀರ ನೀವು ಅಂತ. ನಾವು ನಮ್ಮ ಮಕ್ಳಿಗೆ ಏನಪ್ಪ ಹಿಂಗಾಡ್ತಿರತ್ತಿ. ಅವ್ರ ವಯಸ್ಸಲ್ಲಿ ನಾನು ಎಷ್ಟು ರೆಬೆಲಿಯಸ್ ಆಗಿದ್ದೆ ಅಂತ ನನಗೆ ಗೊತ್ತು, ನನ್ನ ಮಗನ ನೋಡಿಲ್ಲ. ಸೊ ಹಾಗಾಗಿ ನಮ್ಮ ಅಪ್ಪನಿಗೆ ನಾನು ರೆಬೆಲಿಯಸ್ ಆಗಿರೋದು ಇದನ್ನು ಮರ್ತೋಗಿ ನನ್ನ ಮಗನಿಗೆ ನೀನು ಹಿಂಗಾಡ್ಬೇಡ ಅಂತೀವಿ. ಸೊ ಹಾಗಾಗಿ ಅದು ಬ್ಯೂಟಿ, ಆ ವಯಸ್ಸಿನ ಬ್ಯೂಟಿ. ಹಾಗಾಗಿ ನನಗೆ ಈ ಕ್ರಿಮಿನಲ್ಗಳು ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಡೆ ಇಣುಕ್ತಾರೆ. ಯಾಕೆ? ನರೇಂದ್ರ ಮೋದಿ ಅವರು ಒಂದು ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕಕ್ಕೆ ಯಾವುದಕ್ಕೋ ಬಂದಾಗ ಒಬ್ಬ ರೌಡಿ ಶೀಟರ್ ಅವ್ರನ್ನ ಹೋಗಿ ಸ್ವಾಗತಿಸಿದ್ರು. ಅವ್ರು ಚುನಾವಣೆಗೆ ಟಿಕೆಟ್ ಕೊಡ್ತಾಯಿದ್ರು ನಾಗಮಂಗಲದಲ್ಲಿ ಅಂತ ಬಂದು ಕೊನೆಗೆ ಆತನಿಗೆ ಟಿಕೆಟೇ ಕೊಡಲಿಲ್ವಲ್ಲ. ಎಲ್ಲ ಕಡೆ ಇದರಲ್ಲಿ ತುಂಬ ವಿಶೇಷ ಏನೂ ಇಲ್ಲ ಹೇಳೋದು. ಈ ಪ್ರತಿಭಟನೆ ಬಗ್ಗೆ ಮಾತಾಡುವಾಗ ಇನ್ನೊಂದು ವಿಷಯನೂ ಬರುತ್ತೆ ನೋಡಿ. ಅಂದರೆ ಈಗ BJP ತುಂಬ ದೊಡ್ಡ ಪಕ್ಷ, ಅದರ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ಎರಡೂ ಇದೆ. BJP ಹತ್ರ ಒಂದು ದೊಡ್ಡ ತಿಮಿಂಗಿಲ ಥರ ಇದೆ. ಈ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗೋದು ತುಂಬ ಸರ್ವೇ ಸಾಮಾನ್ಯವಾಗಿರೋ ವಿಷಯ. ಸೊ ಇಲ್ಲಿ ಅಂದರೆ ಮುಂದಕ್ಕೆ ಈ ಪಕ್ಷನ ಅಥವಾ ಈ ಪಕ್ಷದ ಯಾರಾದರೂ ಪದಾಧಿಕಾರಿಗಳನ್ನು ಕೂಡ BJP ನುಂಗೋ ಚಾನ್ಸಸ್ ಇದೆ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಈಗ BJP ವಿರುದ್ಧವಾಗಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ಅದು ಕಿರಣ್ ಬೇಡಿ ಇರ್ಬೋದು, ಮತ್ತು BJP ಸೇರಿದ್ದಾರೆ. ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಇರ್ಬೋದು, ಮುಖ್ಯಮಂತ್ರಿನೇ ಆಗಿದ್ದಾರೆ. ಅಥವಾ ಮೊನ್ನೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಜೊತೆ ಇದ್ದ ಸುವೇಂದು ಅಧಿಕಾರಿ BJP ಸೇರಿದ್ದಾರೆ. ಅಥವಾ ಕಾಂಗ್ರೆಸ್ನಲ್ಲಿ ತುಂಬ ವರ್ಷ ಇದ್ದ ಜ್ಯೋತಿರಾದಿತ್ಯ ಸಿಂಧ್ಯಾ BJP ಸೇರ್ಕೊಂಡಿದ್ದಾರೆ. ಸೊ ತುಂಬ ಜನರನ್ನು ಈ ಪಕ್ಷ ನುಂಗ್ಬಿಟ್ಟಿದೆ. ಸೊ ಇಲ್ಲೂ ಅದೇ ಥರ ಏನಾದರೂ ಆಗೋ ಚಾನ್ಸಸ್ ಇದೆಯಾ?